ಕುಡಿತ್ಯಾ? ನಿನ್ನ ಕಂಡು ಮರೆತೆ ನನ್ನೆನ ಜನ್ಮ ಜನ್ಮದಿಂದಲೂ ನಂಟು ನಮ್ಮಲಿ ಎಂತ ಚಂದ ಇಂತ ಬಂಧನ ಎಲ್ಲಿ ಬರ್ತಿದ್ಯಾ? ಇದು ನನ್ನ ರೂಮ್, ನಿನ್ ರೂಮ್ ಕೆಳಗಿದೆ. ನಾನು ನೀನು ಈಗ ಒಂದೇ ತಾನೆ, ನಾನು ಎಲ್ಲಿ ಬೇಕಾದ್ರೂ ಬರ್ಬೋದು. ಆಗಲ್ಲ, ನೀನ್ ನನ್ನ ರೂಮಿಗೆ ಬರೋದಕ್ಕೆ ಇನ್ನೂ ಲೈಸೆನ್ಸ್ ಸಿಕ್ಕಿಲ್ಲ, ಅದಕ್ಕೆ ವೇಟ್ ಮಾಡ್ಲೇಬೇಕು. ಯಾಕೆ? ಎಲ್ಲಾರು ನಮ್ಮ ಸಂಬಂಧ ಒಪ್ಕೊಂಡಾಯ್ತಲ್ಲ, ಗ್ರೀನ್ ಸಿಗ್ನಲ್ ಸಿಕ್ತಲ್ಲ. ಆಹಾ, ಅಪ್ಪಣ್ಣ ಒಪ್ಕೊಂಡ್ರೆ ಮುಗ್ದೋಯ್ತಾ? ಮದ್ವೆ ಆಗದ್ ಬೇಡ್ವಾ? ನಾವಿಬ್ರು ಒಂದೇ ರೂಮ್ಗೆ ಹೋಗೋದನ್ನ ಯಾವ್ದಾದ್ರು ಮೂರನೇ ಕಣ್ಣು ನೋಡಿದ್ರೆ ನಾಳೆ ಜನರು ಬಾಯಿಗೆ ಬಿದ್ದು ಸೀದಾ ವೈರಲ್ ಆಗ್ಬಿಡುತ್ತೆ. ಆಮೇಲೆ ಅವ್ರ ಬಾಯಿಗೆ ಬೀಗ ಹಾಕೋತಿಗೆ ನೆಟ್ವರ್ಕ್ಗೆ ಲಾಕ್ಡೌನ್ ಮಾಡ್ಬೇಕಾಗುತ್ತೆ ಅಷ್ಟೇ. ನೆಟ್ವರ್ಕ್ ಲಾಕ್ಡೌನ್ ಹಾಗಾದ್ರೆ? ಅಂದ್ರೆ ನೆಟ್ವರ್ಕ್ ನ ಕಟ್ ಮಾಡಿದ್ರೆ ಎಲ್ರು ಮೊಬೈಲ್ ಸೈಡಿಗೆ ಹೋಗುತ್ತೆ. ಇಲ್ಲ ಅಂದ್ರೆ ಇನ್ನೂ ಮದ್ವೆ ಆಗದಿರೋ ಅಮಾಯಕ ಹುಡುಗಿ ಜೊತೆ ಒಂದೇ ರೂಮ್ ಅಲ್ಲಿ ವೇದಾಂತ ವಸಿಷ್ಠ ಅಂತ ಸೆನ್ಸೇಷನ್ ಆಗೋಗುತ್ತೆ. ನನ್ ಕುತ್ತಿಗೆ ತಾಳಿ ಬೀಳೋವರೆಗೂ ನೀ ದೂರ, ನಾ ದೂರ. ಸರಿ, ಒಂದ್ ಮುತ್ತಾದ್ರೂ ಕೊಡು. ಏನಾಗಿದೆ ನಿಂಗೆ? ಬಾಸ್ ಹತ್ರ ನಿಂತ್ಕೊಂಡು ಅದು ಈ CCTVಗಳ ಮಧ್ಯ ಮುತ್ ಕೇಳ್ತಾ ಇದ್ಯಾ? ಚಾನ್ಸೇ ಇಲ್ಲ. ಮಾತು ಕೇಳು, ನಿಂತ್ಕೋ. ಬಜಾರಿ ಬೇಡ ನೋಡು, ವೇದಾಂತ ವಸಿಷ್ಠ ಈ ಲೆವೆಲಿಗೆ ಹಾಳಾದ್ರೆ ತುಂಬಾ ಕಷ್ಟ. ಹೌದಾ? ನನ್ನ ಮೇಲೆ ಹಾಕ್ತೀಯ? ಮಾಡ್ತೀನಿರೋ ನಿನಗೆ. ನನಗೆ ಆಗ್ತೀಯಾ? ಅಮೂಲ್ಯ, ಅಮೂಲ್ಯ, ನಾನು ನಿನ್ನ ಹೀಗಿರೋದು ನೋಡಿದ್ರೆ ಅಷ್ಟೇ ಕತೆ. ಆದ್ಯ ಕರೆದ್ಲು ಅಂತ ಇವತ್ತಿನ ಬಿಡ್ತೀನಿ, ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ. ಸುಳ್ಳಿ ಪುಳಿ, ಒಂದ್ ನಿಮಿಷ. ಹೋಗ್ಲಿ ತಗೋ. ಯಾರು ಬರ್ತಿರ್ಬೋದು? ಕಾಂತ, ಕಾಂತ, ಕಾಂತ. ಆಲಿಯಾ, are you okay? I love you. ಕಣ್ಬಿಡು ಹೋಗಿ. what happened to you? ಆಲಿಯಾ, are you okay? ಏನಾಯ್ತು ನಿನಗೆ? ಕಣ್ಬಿಡು. ಆಲಿಯಾ, ಮಾತಾಡು. ಆಲಿಯಾ, ಹಾಗೆ ಮಾತಾಡು.
ಏನಾಯ್ತು ನೀ ಇದೇನು ವೇದಾಂತ್ ವೇದಾಂತ್ ಶ್ರೀಕಾಂತ್ ಮೊದಲು ಇವಳು ಹಾಸ್ಪಿಟಲ್ ಕರ್ಕೊಂಡು ಅಡ್ಮಿಟ್ ಮಾಡ್ರಿ ವಿಷ್ಣು ಗೋ ಫಾಸ್ಟ್ ಬೇಗ ಕಾಂತ ಅಮ್ಮ ನಿಂತ್ಕೊಂಡು ಎಲ್ಲತ್ತಿದ್ಯಾ ಅಣ್ಣ ಆ ಹುಡುಗಿ ಯಾರು ನಿನ್ನೆ ಕೇಳ್ತಿರೋದು ಆ ಹುಡುಗಿ ಯಾರು ಅಮ್ಮೋ ಅದು ಏನ್ ವಿಷಯ ಅಂತ ಕರೆಕ್ಟಾಗಿ ಹೇಳ್ಬಿಡೋಣ ವೇದಾಂತ್ಗೂ ಅವಳಿಗೂ ಏನ್ ಸಂಬಂಧ ಅವಳು ಯಾಕೆ ವೇದಾಂತ ಹಗ್ ಮಾಡ್ಕೊಂಡಿದ್ಲು ವೇದಾಂತ ಯಾಕೆ ನಾನು ಕರೆದಿದ್ದೆ ಕೇಳಿಸ್ಲಿಲ್ಲ ಆಕ್ಚುಲಿ ಅಮ್ಮು ಅದು ಅಣ್ಣ ನನಗೆ ನಿಜ ಮಾತ್ರ ಬೇಕು ಅನುಮಾನದ್ಮೇಲೆ ಸಂಸಾರಕ್ಕೆ ಅಡಿಪಾಯ ಹಾಕೋದು ನನಗಿಷ್ಟ ಇಲ್ಲ ವೇದಾಂತ್ಗೆ ಹಳೆ ಪರಿಚಯ ಅವಳು ವೇದಾಂತ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ಲು ಅವಳೊಂಥರ ಸೈಕೋ 2 ವರ್ಷದಿಂದ ಎಲ್ಲಿದ್ಲು ಅಂತಾನೂ ಗೊತ್ತಿಲ್ಲ ಈಗ ನೋಡಿದ್ರೆ ಸಡನ್ ಪ್ರತ್ಯಕ್ಷ ಆಗಿದ್ದಾಳೆ ವೇದಾಂತಿ ವಿಷಯನ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ತುಂಬಾ ಒದ್ದಾಡಿದ್ರು ಆದ್ರೆ ನೀ ಇದನ್ನ ಹೇಗ್ ತಗೊಳ್ತೀಯ ಅನ್ನೋ ಟೆನ್ಷನ್ ಅಲ್ಲಿ ಅವರು ನಿನಗಿದನ್ನ ಹೇಳಲಿಲ್ಲ ಇದರಲ್ಲಿ ವೇದಾಂತದ ಏನು ತಪ್ಪಿಲ್ಲ ಅಮ್ಮ ನಿಮ್ಗೆ ಈ ವಿಚಾರ ಮೊದ್ಲೇ ಗೊತ್ತಿತ್ತಾ ಗೊತ್ತಿತ್ತು ಅನ್ನೋದ್ಕಿಂತ ವೇದಾಂತ ಇದನ್ನ ಹೇಳಿದ್ರು ಅನ್ಬೋದು ಆದ್ರೆ ಇದರಲ್ಲಿ ವೇದಾಂತದ ಏನು ತಪ್ಪಿಲ್ಲ ಅಮ್ಮ ವೇದಾಂತ್ ಮಾತ್ರ ನಿನ್ನನ್ನೇ ಪ್ರೀತಿಸ್ತಿರೋದು ನೀನ್ ವೇದಾಂತ್ ಬಗ್ಗೆ ಮಾತ್ರ ದಯವಿಟ್ಟು ತಪ್ಪು ತಿಳ್ಕೊಬೇಡ ವೇದಾಂತ್ ಈಗಲೂ ಮಾತ್ರ ನಿನ್ನನ್ನಷ್ಟೇ ಪ್ರೀತಿಸ್ತಿರೋದು ದಯವಿಟ್ಟು ಅಮ್ಮ ತಪ್ಪು ತಿಳ್ಕೊಬೇಡ ಏನಣ್ಣ ಹೇಳ್ತಿದ್ಯಾ ನಾನ್ ವೇದಾಂತ್ ಬಗ್ಗೆ ತಪ್ಪು ತಿಳ್ಕೊಳ್ಳೋದ ಒಳ್ಳೆ ತಮಾಷೆ ಆಯ್ತಣ್ಣ ನಿಂದು ಅಲ್ಲ ನಿಜವಾಗ್ಲೂ ನಿನ್ಗೆ ಏನು ಅನ್ಸ್ತಿಲ್ವಾ ಯಾಕೇನು ಅನ್ಸ್ಬೇಕು ಅಣ್ಣ ಅವಳು ಯಾರೋ ವೇದಾಂತ್ನ ಇಷ್ಟಪಟ್ಟೆ ನಾನ್ ಯಾಕೆ ತಪ್ಪು ತಿಳ್ಕೊಳ್ಬೇಕು ಒಳ್ಳೆ ಕತೆ ಆಯ್ತು ನೀನು ವೇದಾಂತ್ ಅಂತ ಹುಡುಗರ್ನ 1000 ಜನ ಹುಡುಗಿರ್ ಇಷ್ಟಪಡ್ತಾರೆ ವೇದಾಂತ್ ನನಗೆ ಯಾವಾಗ ಐ ಲವ್ ಯು ಅನ್ನಲ್ಲ ಆವಾಗ್ಲೇ ಗೊತ್ತಿತ್ತು ನನಗೆ 1000 ಜನ ದುಶ್ಮನ್ಗಳು ಶಾಪ ಹಾಕ್ತಾರೆ ಅಂತ ಆ ಸಾಲಲ್ಲಿ ಇವಳು ಒಬ್ಳು ಅನ್ಕೋತೀನಿ ಆದ್ರೂ ನಿಜವಾಗ್ಲೂ ನಿನ್ಗೆ ಯಾವ ಆಂಗಲ್ ಅಲ್ಲೂ ಸೆಕೆಂಡ್ ಥಾಟ್ ಬರ್ತಿಲ್ವಾಮು ನೀನ್ ಯಾಕಿಂತ ಪ್ರಶ್ನೆ ಎಲ್ಲ ಕೇಳ್ತಿದ್ಯ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಪ್ರೀತಿ ಅಂದ್ರೆ ವಿಶ್ವಾಸ ವಿಶ್ವಾಸ ಅಂದ್ರೆ ಪ್ರೀತಿ ಇದನ್ನ ಓದೋಕ್ ಮಾತ್ರ ಚೆನ್ನಾಗಿದೆ ಅಂದ್ರೆ ಏನ್ ಬಂತು ಹೇಳು ನಾನ್ ವೇದಾಂತ ನಂಬ್ತೀನಣ್ಣ ಆ ನನ್ನ ನಂಬಿಕೆನೆ ಪ್ರೀತಿ ವೇದಾಂತ ಆ ಹುಡ್ಗಿನ ಎತ್ಕೊಳ್ಳೋಕ್ಕೂ ಮುಂಚೆ ಅವಳು ಬೀಳೋಕ್ ಹೋಗಿದ್ದನ್ನ ನೋಡ್ದೆ ಅಂದ್ರೆ ಅವಳಿಗೇನೋ ಸಮಸ್ಯೆ ಆಗಿದೆ ಅದಕ್ಕೆ ವೇದಾಂತ ಅವಳನ್ನ ಎತ್ಕೊಂಡು ಅರ್ಜೆಂಟಾಗಿ ಹೋದ ಇದೇ ಸಿಚುಯೇಷನ್ ನಾವು ಮದ್ವೆ ಆದ್ಮೇಲೆ ಆಗಿದ್ದಿದ್ರೆ ನಾನ್ ವೇದಾಂತ್ ಮೇಲೆ ಅನುಮಾನ ಪಟ್ರೆ ಹೇಗಿರುತ್ತೆ ಹೇಳು ನನ್ ಹುಡ್ಗ ಅನ್ನೋ ಪದ ಬರೀ ನನ್ ಬಾಯಲ್ಲಿ ಬರೋದಲ್ಲ ಅಣ್ಣ ಅಕ್ಷರ ಸಹ ಹೃದಯದಿಂದ ಬರುತ್ತೆ ಯಾಕೆ ಹೇಳು ಅದಕ್ಕೂ ಗೊತ್ತು ವೇದಾಂತ್ ನನ್ನೋನೆ ಅಂತ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಡೌಟ್ ಪಟ್ಟು ರಂಪಾರಾಗ್ಲೆ ಮಾಡಿ ಸೀನ್ ಕ್ರಿಯೇಟ್ ಮಾಡಿದ್ರೆ ನನ್ನಂತ ಇಡಿಯಟ್ ಬೇರೆ ಯಾರೂ ಇಲ್ಲ ವೇದಾಂತ್ ಅಂತ ಹುಡ್ಗಂಗೆ ಹುಡ್ಗಿ ಆಗಕ್ಕೆ ಲಾಯಕ್ ಅಂತಾನೂ ಅನ್ಸ್ಕೊಳಕ್ಕಾಗಲ್ಲ ವೇದಾಂತ್ ಈಗಾಗ್ಲೇ 100 ಸತಿ ಹೇಳಿದ್ದಾರೆ ನಾನೇ ಅವ್ನ ಮೊದಲನೇ ಪ್ರೀತಿ ಅಂತ ಅದ್ರ ಬಗ್ಗೆ ನನ್ಗೆ ಯಾವ ಡೌಟು ಇಲ್ಲ ನನ್ನ ವೇದಾಂತ್ ಮದ್ವೆ ಆಗೋವರೆಗೂ ಇಂಥ ಭಗ್ನ ಪ್ರೇಮಿಗಳ ಕಾಟ ಇದ್ದಿತ್ತೆ ಏನಾಯ್ತು ಸರ್ ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ ಅಹಲ್ಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಸಿಸ್ಟರ್ ಅವಳು ಎಲ್ಲಿ ಹೋಗ್ತಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಹಲ್ಯ ಮೇಡಮ್ ಅವರಾಗ ಅವರೇ ಎದ್ರು ತಂಗಿ ಹುಷಾರಾದ್ಲು ಇನ್ಮೇಲೆ ನನ್ನ ಅಗತ್ಯ ಇಲ್ಲ ಅಂತ ನನ್ನ ವಾಪಸ್ ಕಳ್ಸಿದ್ರಿ
ಈ ಪರಿಸ್ಥಿತಿಲಿ ಅವ್ರನ್ನ ಇನ್ನೂ ಸ್ವಲ್ಪ ದಿನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ಬೇಕಿತ್ತು. ಇಷ್ಟು ಬೇಗ ಆಕ್ಸಿಜನ್ ಪ್ಯಾಕ್ ತೆಗಿಬಾರ್ದಿತ್ತು. ಅವ್ರ ಲಂಗ್ಸ್ ಇನ್ನೂ ಪೂರ್ತಿಯಾಗಿ ಗುಣ ಆಗಿಲ್ಲ. ಡಾಕ್ಟರ್ ಕೂಡ ಯಾವಾಗ್ಲೂ ನಂಗೆ ಲಂಗ್ಸ್ ಬಗ್ಗೆನೇ ಹೇಳ್ತಾ ಇದ್ದಿದ್ದು. 2 ವರ್ಷ ಕಣ್ಮಿಟಿಕ್ಸ್ತಾ ಇದ್ದವಳು ಎದ್ದು ನಂಬಕ್ ಆಗದೆ ಇರೋ ತರ ರೆಡಿಯಾಗಿ ಅವಳದೇ ಆಟಿಟ್ಯೂಡ್ ಅಲ್ಲಿ ಹೊರಗೆ ಬಂದಾಗ ನನ್ಗಾಗಿದ್ದ ಖುಷಿಗೆ ನಾನು ಎಲ್ಲದನ್ನೂ ಮರ್ತ್ಬಿಟ್ಟೆ. ಆದ್ರೆ ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅವಳ ಜೊತೆ ನಾನು ಹೋಗ್ಬೇಕಾಗಿತ್ತು, ಇಲ್ಲ ನೋಸ್ ಪೈಪ್ ಹಾಕೊಂಡು ಹೋಗಿ ಹೇಳ್ಬೇಕಿತ್ತು. ಅವರು ಈ ಪರಿಸ್ಥಿತಿಲಿ ಎಕ್ಸೈಟ್ ಆದ್ರೆ ಪ್ರಜ್ಞೆ ತಪ್ಪ ಸಾಧ್ಯತೆ ಇರುತ್ತೆ ಸರ್. ನೀವ್ ಹೆದರ್ಸ್ಬೇಡಿ ಸಿಸ್ಟರ್, ನಾನು ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀನಿ. ಎದುರಿಸ್ತಾ ಇಲ್ಲ ಸರ್, ಎಚ್ಚರಿಸ್ತಾ ಇದ್ದೀನಿ. ಆದಷ್ಟು ಬೇಗ ಅವ್ರನ್ನ ಮನೆ ಕರ್ಸೋ ಪ್ರಯತ್ನ ಮಾಡಿದ್ರೆ ತುಂಬಾ ಒಳ್ಳೇದು. ನಾ ಅದೆಲ್ಲ ಪ್ರಯತ್ನ ಮಾಡ್ತಾ ಇದೀನಿ ಸಿಸ್ಟರ್, ಆದ್ರೆ ಅವಳಿಗೆ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ಗಾಡ್ಸ್ ಗ್ರೇಸ್ ಅವಳು ಮನೆಗೆ ಸೇಫ್ ಆಗಿ ಬರ್ಲಿ ಅಂತ ಕಾಯ್ತಾ ಇದೀನಿ. ಅದ್ಬಿಟ್ಟು ಇನ್ನೇನು ಮಾಡಕ್ ಆಗಲ್ಲ ನನ್ನ ಕೈಯಲ್ಲಿ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಅವಳು ಬರ್ಲಿಲ್ಲ ಅಂದ್ರೆ ನಾವೇ ಹುಡ್ಕೊಂಡು ಹೊರಡೋಣ. ಹಾಯ್ ಸುಳ್ಳೆ ಪುಲ್ಲೆ, ಆಗ್ಲೇ ಮಿಸ್ಸಿಂಗಾ? ಅಲ್ಲ ನಿನ್ನೆ ಇವತ್ತು ಎಲ್ಲ ಜೊತೆಗೆ ಇದ್ವಲ್ಲ, ಇಷ್ಟ ಬೇಗ ಮಿಸ್ ಮಾಡ್ಕೊಳ್ತಿದ್ಯಾ? ಈ ಡ್ರಾಮಾ ಅಲ್ಲ ತಾನೆ? ಡ್ರಾಮಾನ? ವಾಟ್ ಯು ಟಾಕಿಂಗ್ ಅಬೌಟ್? ಅಂದ್ರೆ ಮದ್ವೆ ಮುಂಚೆ ಹುಡುಗರು ಚೆನ್ನಾಗೇ ಇರ್ತಾರೆ, ಆದ್ರೆ ಮದ್ವೆ ಆದ್ಮೇಲೆ ಮಾಮೂಲಿ ಗಂಡ ಆಗೋಗ್ತಾರೆ ಅಂತ ಅನುಭವಿಸ್ತ್ರು ಹೇಳ್ತಿರ್ತಾರೆ. ಅದಕ್ಕೆ ಕೇಳಿದೆ. ಹಾಗಾದ್ರೆ ನೀನು ನನ್ನನ್ನ ಮಾಮೂಲಿ ಹುಡುಗ ಅಂತ ಇಷ್ಟಪಟ್ಟಿಯಾ? ಈಗ ಸ್ಪೆಷಲ್, ಮುಂದೆ ಕೂಡ ಹಾಗೆ ಇರ್ತೀಯ ಅಂತ ಕೇಳಿತ್ತು. ಮೊದ್ಲೇ ತಮಗ್ ಡಿಮ್ಯಾಂಡ್ ಜಾಸ್ತಿ, ಯಾರು ಬಂದ್ ಬಣ್ಣ ಹಚ್ಚಿ ಹೋಗ್ಬಿಡ್ತಾರೆ. ನಮ್ ವಿ ಬಾಸು ಅಂದ್ರೆ ವೇದಾಂತ್ ಬಾಸು ಆ ಬಣ್ಣದ ಹಿಂದೆ ಹೋಗ್ಬಿಟ್ರೆ ನಮ್ ಕತೆ ಏನು ಅಂತ ಕೇಳ್ದೆ. ಪ್ಲೀಸ್ ಸ್ಟಾಪ್ ಇಟ್. ದಯವಿಟ್ಟು ಆ ರೀತಿ ಮಾತಾಡಬೇಡ. ನನ್ನ ಮನಸ್ಸಲ್ಲಿ ಇನ್ನೊಂದು ಹುಡುಗಿ ಇಲ್ಲ. ಅಯ್ಯೋ, ಅಷ್ಟಕ್ಕೆಲ್ಲ ಯಾಕಯ್ಯ ಸೀರಿಯಸ್ ಆಗ್ತೀಯಾ? ನಾನು ತಮಾಷೆ ಮಾಡಿದ್ದು. ನಾವ್ಯಾರು ಅಂತ ಗೊತ್ತು ತಾನೆ. ತಮ್ಮ ತಲೆಲಿ ಅಂತ ಕಲ್ಬೇರ್ಕೆ ಐಡಿಯಾ ಬಂದ್ರು ನಾವ್ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಒಡಬ, ಇನ್ನು ಮುಂದೆ ಈ ತರ ತಮಾಷೆಗಳನ್ನ ಮಾಡೋದಕ್ಕೆ ಹೋಗ್ಬೇಡ. ನನ್ನ ಮನ್ಸಲ್ಲಿ ಬೇರೆ ಯಾರೂ ಇಲ್ಲ, ನಾವು ವೇದ್ಯ ಅಷ್ಟೇ. ಆಯ್ತಾಯ್ತು, ತಾವ್ ಇದನ್ನ ತೀರಾ ರಕ್ತಕ್ಕೆ ತಗೋಬೇಡಿ. ಅದು ಬಿಡು, ಈಗೇನ್ ನೀನ್ ನನ್ನ ನೆನ್ಪು ಮಾಡ್ಕೊಂಡಿದ್ದು? ಅದೇ ನಾಳೆ ಎಷ್ಟೊತ್ತಿಗೆ ಬರ್ತೀರಂತ ಕೇಳೋದಕ್ಕೆ ಕಾಲ್ ಮಾಡಿದೆ. ನಾಳೆನಾ? ನಾನು ಯಾಕೆ ಬರ್ಬೇಕು? ನಾನ್ ಬರಲ್ಲ, ನಾನು ಬಿಸಿ ಇದ್ದೀನಿ. ವಾಟ್, ಬಿಸಿನಾ? ನಾನು ಆಫೀಸಿಗೆ ಹೋಗ್ತಿಲ್ಲ, ನೀನೇನ್ ಬಿಸಿ? ಅಯ್ಯ, 1000 ಇರುತ್ತೆ ಗುರು, ಅದನ್ನೆಲ್ಲ ನಿನಗೆ ಯಾಕೆ ಹೇಳ್ಬೇಕು? ಸರಿ, ತಮಾಷೆ ಮಾಡಿದ್ ಸಾಕು. ಎಷ್ಟೊತ್ತಿಗೆ ಬರ್ತೀನಿ ಹೇಳು. ನಾನ್ ಬರ್ತಾ ಇಲ್ಲ, ನೀವೇ ಏನ್ ಬೇಕಿದ್ರು ಮಾಡ್ಕೊಳ್ಳಿ. ನಿನ್ಗೇನಾದ್ರು ತಲೆ ಕೆಟ್ಟು ಹೋಗಿದ್ಯಾ? ನಾಳೆ ನೀನು ಇಲ್ಲಿಗೆ ಬರ್ಲಿಲ್ಲ ಅಂತಂದ್ರೆ ಯಾವ ಕೆಲಸನೂ ಆಗೋದಿಲ್ಲ. ತಗೊಳಪ್ಪ, ಹಾಗನ್ನೋದಕ್ಕೆ ನಾಳೆ ನಮ್ಮ ಮದ್ವೆನಾ ಇಲ್ಲ ಎಂಗೇಜ್ಮೆಂಟಾ? ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡೋದಕ್ಕೆ ದೊಡ್ಡವರೆಲ್ಲ ಸೇರ್ತಿದ್ದಾರೆ ಅಷ್ಟೇ ತಾನೆ. ಅವರೆಲ್ಲ ಸೇರ್ಕೊಂಡು ಮಾತುಕತೆ ಮುಗಿಸ್ಲಿ, ಅದಕ್ಕೆ ನಾನ್ ಯಾಕೆ? ಏನೋ ಸುಳ್ಳೆ ಪುಳ್ಳೆ, ಈ ಸಣ್ಣ ಪುಟ್ಟ ಮೀಟಿಂಗಿಗೆಲ್ಲ ಕ್ವೀನ್ ಎಂಟರ್ ಆಗಲ್ಲ. ಮೀಟಿಂಗ್ ಅಲ್ದೇ ಇದ್ರು ಕಿಂಗ್ಗೋಸ್ಕರ ಕ್ವೀನ್ ಬರ್ಬೋದು ತಾನೆ? ಹಾಗಂತ್ಯಾ? ಈಗ ಏನ್ ಮಾಡೋದು ಅಂತ ಡಿಸೈಡ್ ಮಾಡು. ನೀನು ನಾಳೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಆಲ್ರೆಡಿ ಡಿಸೈಡ್ ಮಾಡಾಗಿದೆ. ನೀನ್ ಏನ್ ಮಾಡ್ಬೇಕು ಅನ್ನೋದನ್ನ ಅದಕ್ಕೆ ನಿನಗೆ ಹೇಳ್ತಾರೆ. ಓಹೋ, ರಾಣಿ ಯಾವ್ದೋ ಸೀಕ್ರೆಟ್ ಮಿಷನ್ಗೆ ಕೈ ಹಾಕಿದ್ದಾರೆ ಅನಿಸ್ತದೆ. ವಿಷಯ ಏನು? ಅದು ಸೀಕ್ರೆಟ್ ಮಿಷನ್, ಈಗಲೇ ಹೇಳೋದಕ್ಕಾಗಲ್ಲ. ಕೇಳಿದ್ರೆ ಶಾಕ್ ಆಗಿ ಅದ್ರ ಹೋಗ್ತೀಯಾ? ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ಬರೀ ಹಳೆದನ್ನೆಲ್ಲ ಯಾಕೆ ನೆನಪಿಸ್ಕೋತೀಯ? ಕಹಿ ದೇಹಕ್ಕೊಳ್ಳೇದು, ಮನಸ್ಸಿಗಲ್ಲ. ಖುಷಿನ ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕು, ಬೇಜಾರನ್ನೆಲ್ಲ. ಸನ್ಮಾನದ ನಿರೀಕ್ಷೆ ಆಗಲಿ ಆಸೆ ಆಗಲಿ ಇಲ್ದಿರೋರನ್ನ ಕರೆದು ಅವಮಾನ ಮಾಡಿದಾಗ ಏನು ಅನ್ಸಲ್ಲ ರೀ. ಆದರೆ ಕೆಲವು ಗಾಯಗಳು, ಅದ್ರ ಕಲೆಗಳು ಯಾವತ್ತೂ ಆಗೋದಿಲ್ಲ. ಆ ನೋವಲ್ಲಿ ಈಗಾಗಲೇ ಸಾಕಷ್ಟು ತಡ ಆಗೋಗಿದೆ. ನಾವೀಗ ಮಕ್ಕಳಿಗೋಸ್ಕರ ಬಂದಿರೋದು. ಹಾಗನ್ಕೊಂಡೇ ಬಂದೆ, ಆದರೆ ಸುಹಾಸಿನಿನ ನೋಡ್ತಿದ್ದ ಹಾಗೆ ಎಲ್ಲ ನೆನಪಾಗ್ಬಿಡತ್ತೆ.
ತಪ್ಪೇ ಮಾಡದೆ ಪಾಪ ಪ್ರಜ್ಞೆ ಕಾಡೋ ಹಾಗೆ ಮಾಡ್ಬಿಡ್ತಾಳೆ ಅವಳು. ಮನಸ್ಸು ಗಟ್ಟಿ ಮಾಡ್ಕೊಬೇಡಿ. ಪ್ರತಿಯೊಬ್ಬರಿಗೂ ದೇವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಒಳ್ಳೇದು ಕೆಟ್ಟದ್ದು ಅಂತ ಇಟ್ಟೇ ಇಟ್ಟಿರ್ತಾನೆ. ನಾವು ಯಾವಾಗಲೂ ಒಳ್ಳೇದಾಗುತ್ತೆ ಅಂತಾನೆ ಮುಂದಕ್ಕೆ ಹೆಜ್ಜೆ ಇಡಬೇಕು. ನಡಿ. ಓ ಬರ್ಬೇಕು. ಬನ್ನಿ ಬೀಗ್ರೆ, ನಿಮಗೋಸ್ಕರ ಕಾಯ್ತಾ ಇದ್ವಿ. ಬಾ ಪರಿಮಳ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ಆರೋಗ್ಯ ಹೇಗಿದೆ? ಅಯ್ಯೋ, ನನಗೇನಾಗಿದೆ? ಗುಂಡು ಕಲ್ಲಿದ್ದಾಗಿದ್ದೀನಿ. ನಿನ್ ಮಗಳು ಮಾಡೋ ಅಡಿಗೆ ತಿಂದು ದಷ್ಟ ಪುಷ್ಟವಾಗಿದ್ದೀನಿ. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಕೂತ್ಕೋ ಬಾ. ಪರಿಮಳ ಅವರೇ, ಯಾಕೇನಾಯ್ತು? ತುಂಬಾ ಸಪ್ಪಗಿದ್ದೀರಾ? ಏನಾದ್ರೂ ಸಮಸ್ಯೆನಾ? ಹಾಗೇನೂ ಇಲ್ಲ, ಬಿಸಿಲಲ್ಲಿ ಬಂದ್ವಲ್ಲ, ಸ್ವಲ್ಪ ಆಯಾಸ ಅಷ್ಟೇ. ಅಷ್ಟೇ ಆದ್ರೆ ನಮ್ಮ ಹತ್ರ ಅದಕ್ಕೆ ಸೊಲ್ಯೂಷನ್ ಇದೆ. ಕುಡಿಯೋದಕ್ಕೆ ಏನ್ ತರಿಸ್ಲಿ? ಜ್ಯೂಸ್, ಕಾಫಿ, ಟೀ? ಪರವಾಗಿಲ್ಲ, ಏನು ಬೇಡ. ಸುಹಾಸಿನಿ ಅವರೆಲ್ಲೋ ಕಾಣಿಸ್ತಾ ಇಲ್ಲ, ಹೊರಗಡೆ ಹೋಗಿದ್ದಾರಾ? ಅವಳು ನಮ್ ತರ ಬೆಳಗ್ಗೆ ಬೇಗ ಬರೋವಳು ಅಲ್ವಲ್ಲ. ಕತ್ಲಲ್ಲೇ ಕೂತು ಏನೋ ಮಸ್ಲತ್ ಮಾಡ್ತಾ ಇರ್ತಾಳೆ. ಸುಹಾಸಿನಿ ಮನೆಯೊಳಗೆ ಇದ್ದಾಳೆ. ಬಹುಶಃ ನೀವು ಬಂದಿದ್ದು ಗೊತ್ತಾಗ್ಲಿಲ್ವೇನೋ. ನಾನ್ ಕರಿತೀನಿ. ಸುಹಾಸಿನಿ, ಸುಹಾಸಿನಿ, ಬೀಗರು ಬಂದಿಯಾರು ನೋಡು. ಅವಮಾನ ಮಾಡ್ದೋಳು ಎದುರುಗಡೆ ಕೂತು ನನ್ನ ಮಗಳನ್ನ ನಿಮ್ಮ ಮನೆಗೆ ಒಪ್ಪಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡೋಕ್ ಬಂದಿದೀವಲ್ಲ, ಇವರೇ ನೀನೇ ಕಾಪಾಡ್ಬೇಕಪ್ಪ. ಈ ಮನೆ ಹಾಳಿ ನಮಗೆ ಗೊತ್ತಿಲ್ಲದೆ ಏನಾದ್ರೂ ಕಿತಾಪತಿ ಮಾಡದಿದ್ರೆ ಅಷ್ಟೇ ಸಾಕು. ಅಮೂಲ್ಯ, ಅಮೂಲ್ಯ, ಅಮೂಲ್ಯ. ಬಾತ್ ಈಗ ಜಸ್ಟ್ ಒಳಗಡೆ ಬರ್ಬೇಕಾದ್ರೆ ಮಳೆ ಇರ್ಲಿಲ್ಲ. ಈ ಡ್ರ್ಯಾಕುಲ್ ಹೌಸ್ ಒಳಗಡೆ ಕಾಲಿಕ್ತಾ ಇದೆ, ಮಳೆ ಬರ್ತಾ ಇದೆ. ನನಗೆ ಯಾಕೋ ಭಯ ಆಗ್ತಾ ಇದೆ. ರೀ ಶಾಂತ, ಮಳೆ ನನ್ ಬರಲ್ಲ ಬರಲ್ಲ ಅಂತ ಕೇಳ್ಕೊಂಡ್ ಬರುತ್ತಾ? ಅವಾಗ ಬರುತ್ತೆ, ಅವಾಗ ನಿಲ್ಲುತ್ತೆ. ಶುಭ ಕಾರ್ಯಕ್ಕಿದೆಲ್ಲ ಒಳ್ಳೆ ಸಿಗ್ನಲ್. ಸುಮ್ಮನೆ ನಿಂತ್ಕೊಳ್ರಿ. ಸಾರ್ಥಕ್ ಸರ್, ಆದ್ರೂ ಇಷ್ಟು ಜೋರಾಗಿ ಬರಕ್ ಹೆಂಗೆ ಸಾಧ್ಯ? ಪಕ್ಕ ಇದೆಲ್ಲ ಮಿಸ್ಟ್ರಿ ಡ್ರ್ಯಾಕುಲ್ ಹೌಸ್ ಎಫೆಕ್ಟ್. ಭಯ ಆಗ್ತಾ ಇದೆ. ಅಮೂಲ್ಯ, ಅಯ್ಯೋ ಬಾಬಾ, ಯಾಕೆ ಹಿಂಗೆ ಒಳ್ಳೆ ಕೆಂಪಸ್ತರ ನುಗ್ತಿದ್ದೀರಾ? ಅಯ್ಯೋ ಅಮೂಲ್ಯ ನೋಡಕ್ಕೆ. ಅಯ್ಯೋ ಬಾಬಾ, ನಿಮ್ಗೆ ಎಂಟ್ರಿ ಇಲ್ಲ. ನಿಮ್ಗೆ ಇದು ಟಿಕೆಟೇ ಸಿಕ್ಕಿಲ್ಲ. ಹಿಂಗೆಲ್ಲ ಫ್ರೀ ಎಂಟ್ರಿ ಇಲ್ಲ ಬಾಬಾ ನಮ್ಮ ಮನೇಲಿ. ಅಕ್ಕ ಇನ್ನೂ ರೆಡಿ ಆಗ್ತಿದ್ದಾಳೆ. ಅಲ್ಲಿವರೆಗೂ ನೀವೆಲ್ಲ ತಾಳ್ಮೆಯಿಂದ ಕಾಯ್ಬೇಕು. ಹೆಣ್ಣಿನ ಮನೆ ಕಡೆಯವರು ಹಿಂಗೆ ಕಾಯೋದು. ಲೈ ಕುಂಬಳಕಾಯಿ, ಏನೇ ಇದು? ವೇದಾಂತ ಏನ್ ಹುಡುಗಿ ನೋಡಕ್ ಬಂದಿಲ್ಲ. ಹಾ, ನಿಮ್ ವೇದಾಂತ ನೋಡಕ್ಕೆ ನಮ್ಮ ಓಲ್ಡ್ ವುಮನ್ ಹಳೆ ಮುಖ್ಯ ಬರ್ಬೋದಲ್ವಾ? ಹಾಗಂದ್ರೆ ಏನು ಅಂತ ನಮ್ಮ ಅಕ್ಕ ಬಂದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ತನಕ ಎಲ್ರೂ ತಾಳ್ಮೆ ತಗೋಬೇಕಾಗಿ ವಿನಂತಿ. ಎಕ್ಸ್ಕ್ಯೂಸ್ ಮೀ, ಅದೇನೋ ಹೇಳಿದ್ರಲ್ಲ ಅವಾಗ್ಲೇ ಕೆಂಪಸ್ಸು ಅಂತ. ನೀವೇ ಕೆಂಪಸ್ ತರ ಕಾಣಿಸ್ತಾ ಇರೋದು. ಹಾಗೆ ಬಂದಿದ್ದು. ಏನಾಯ್ತು ನಿಮ್ಗೆ? ಅಲ್ಲ, ಇಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು, ಇದಕ್ಕಿದಾಗೆ ನಿಂತಾಯ್ತು. ಪಕ್ಕ ಇದು ಡ್ರ್ಯಾಕುಲಾ ಹೌಸ್. ಏನ್ ಕರ್ಮರಿ ನಿಮ್ದು? ಫಾರ್ಮ್ ಹೌಸ್ ಇಂದ ಅದೇನೋ ಡ್ರಾಕುಲಾ ಗಾಜಿಲ್ಲ ಅನ್ಕೊಂಡು ಮಳೆ ಅದಾಗದೆ ಬರುತ್ತೆ, ಅದಾಗದೆ ನಿಲ್ಲುತ್ತೆ. ಅದ್ರಲ್ಲಿ ಇದೆ ವಿಶೇಷ. ರೀ, ಏನಕ್ಕಂತ ಹೊಸದಾಗಿ ಡ್ರಾಕುಲಾ ಡ್ರಾಕುಲಾ ಅಂತ ಹಿಂಗೆ ಮಾಡ್ತಿದ್ರೆ ರಕ್ತ ಕುದ್ಬಿಡ್ತೇನೆ ಅಷ್ಟೇ. ಇದು ತುಂಬಾ ರೆಸ್ಪೆಕ್ಟೆಡ್ ಫ್ಯಾಮಿಲಿ, ಅದಕ್ಕೆಲ್ಲ ಏನ್ ಕೊರತೆ ಇಲ್ಲ. ಒಳ್ಳೇದು. ನಾವು ಕೈಗೆ ವಜ್ರದ ಉಂಗ್ರ ಹಾಕಿ ಅಂತ ಕೇಳಲ್ಲ, ಆದ್ರೆ ಕಷ್ಟದ ಸಂದರ್ಭದಲ್ಲಿ ವಜ್ರದ ತರನೇ ನನ್ ಜೊತೆ ಗಟ್ಟಿಯಾಗಿ ನಿಲ್ಬೇಕು. ಅದಕ್ಕೊಪ್ಕೆನಾ? ನಮ್ದು ಕಸ್ತೂರಿ ನಿವಾಸದ ವಂಶದ ತರ ಒಂದು ಸಲ ಕೈ ಹಿಡಿದ್ರೆ ಬಿಡೋ ಮಾತೇ ಇಲ್ಲ. ನಮ್ ವೇದಾಂತವ್ರು ಈ ಉಪೇಂದ್ರ ಸಿನಿಮಾದಲ್ಲಿ ಬರ್ತಾವ ನಾನು ಕ್ಯಾರೆಕ್ಟರ್ ಆ ತರ ಒಳಗೊಂದು ಹೊರಗೊಂದು ಇಲ್ವೇ ಇಲ್ಲ. ಏನೇದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ. ಉಪ್ಪಿಟ್ಟು ಉಪ್ಪಿ 3, ಉಪ್ಪಿ 3, ಉಪ್ಪಿ 4 ಎಲ್ಲ. ಆಗ್ಲಿ, ನಾವ್ ನಿಮ್ಮ ಹತ್ರ ಮುತ್ತಿನ ಸರ ಎಲ್ಲ ಕೇಳಲ್ಲ. ಆದ್ರೆ ದಿನಕ್ಕೆ ಒಂದು 100 ಮುತ್ತು ಕೊಡಬೇಕು ಅಂತ ಹೇಳಕ್ ಬಂದ್ರಿ ತಾನೆ. ಯೋಚನೆ ಮಾಡಬೇಡಿ, ಈ ಮುತ್ತು ಅನ್ನೋದು ಒಂಥರ ತಣ್ಣೀರ್ ಸ್ನಾನ ಇದ್ದಂಗೆ. ಸ್ಟಾರ್ಟಿಂಗ್ ಮಾತ್ರ ಚಳಿ ಆಗುತ್ತೆ, ಆಮೇಲೆ ಅಭ್ಯಾಸ ಆಗೇ ಬಿಡುತ್ತೆ. ಈ ಅಧಿಕ ಪ್ರಸಂಗಿಗೂ ನಿಮ್ಗೂ ಏನ್ ಸಂಬಂಧ? ಯಾಕೆ ಮಧ್ಯೆ ಮಧ್ಯೆ ಮಾತಾಡ್ತಾನೆ? ಅವರು ಸ್ವಲ್ಪ ಹಾಗೇನೆ, ನೀವು ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡಿ.
ಆಯ್ತು, ನಾನೇನ್ ಮುತ್ತಿನ ಸರ ಕೇಳಲ್ಲ, ಆದ್ರೆ ನನಗ್ ಬೇಕು ಅಂದಾಗ ನನಗ್ ಮುತ್ ಬೇಕು. ಬೇಜಾರಾದಾಗ್ಲೂ ಅದು ಸಿಗ್ಲೇಬೇಕು. ಇದನ್ನೇ ಅಲ್ವಾ ನಾನು ಹೇಳಿದ್ದು. ಇದಕ್ಕೆ ನಮ್ಮ ಹುಡುಗನೇ ಉತ್ತರ ಕೊಡ್ಬೇಕು. ನಿಮಗೆ ಒಪ್ಪಿಗೆ ಅಲ್ಲ ವೇದಾಂತ್? ಓಕೆ. ಇದಕ್ಕೆ ಯಾರ ತಾನೇ ಇಲ್ಲ ಅಂತಾರೆ. ಇರೋದ್ರಲ್ಲಿ ಇದೇ ಮೋಸ್ಟ್ ಬ್ಯೂಟಿಫುಲ್ ಕಂಡೀಷನ್. ಕೊರ್ಕೆ ಹೊಡೋದಕ್ಕೆಲ್ಲ ನಾನ್ ಡಿವೋರ್ಸ್ ಕೊಡಲ್ಲ, ಆದ್ರೆ ನಿದ್ದೆ ಗಣ್ಣಲ್ಲಿ ಅವ್ನ ಮೈ ಮೇಲೆ ನಾನ್ ಕಾಲ್ ಹಾಕೊಂಡ್ ಮಲಗಿದ್ರೆ ಅವನನ್ನ ಆಚೆ ತಳ್ಳಿ ಮಂಚದ ಕೆಳಗಡೆ ಬಿಸಾಕ್ಬಾರ್ದು. ಆಕ್ಚುಲಿ ಕಂಡೀಷನ್ ಹೋಗ್ತಾ ಇರೋ ದಾರಿ ನೋಡಿದ್ರೆ ನೆಕ್ಸ್ಟ್ ಕಂಡೀಷನ್ ಕೇಳಿಸ್ಕೊಳ್ಳೋದಕ್ಕೆ ಹುಡುಗ ಹುಡುಗಿ ಇಬ್ರೇ ಇರೋದು ಒಳ್ಳೇದು ಅನ್ಸುತ್ತೆ. ಇವ್ರಿನ್ ಒಂದೇ ಒಂದ್ ಮಾತಾಡಿದ್ರು ನನ್ಗೆ ಸಂಬಂಧನೇ ಬೇಕಾಗಿಲ್ಲ. ಇಲ್ಲ 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 ಮಿಸ್ಟರ್ ಅಮೂಲ್ಯೇಶ್, ಕೂಲ್ ಡೌನ್ ಕೂಲ್ ಡೌನ್. ಇಷ್ಟೆಲ್ಲ ಆದ್ಮೇಲೆ ಅವರೇನು ಮಾತಾಡಲ್ಲ ಬಿಡಿ. ನನಗೆ ಅಳು ಬರೋದು ಅಪರೂಪ, ಆದ್ರೆ ಅಳು ಬಂದ್ರೆ ಅವ್ನು ನನಗ್ ನಗ್ಸ್ಬೇಕು. ನಾನ್ ಕೋಪ ಮಾಡ್ಕೊಂಡು ಮುಷ್ಟಿ ಕಟ್ ಹೊಡೆದಾಗ ಅವ್ನು ನನಗೆ ತಿರುಗಿಸಿ ಹೊಡಿಬಾರ್ದು. ನನ್ನ ಎದುರುಗಡೆ ಮಾತ್ರ ಡೀಸೆಂಟ್ ಆಗಿದ್ರೆ ಸಾಲ್ತು. ಒಬ್ನೇ ಇದ್ದಾಗ್ಲೂ ಬೇರೆ ಹುಡ್ಗಿನ ಕಣ್ಣೆತ್ ಕೂಡ ನೋಡ್ಬಾರ್ದು. ಈ ವಿಷಯದಲ್ಲಿ ನಮ್ ಬಡ ಬಾಸು ಶ್ರೀರಾಮಚಂದ್ರ ಇದ್ದಂಗೆ. ಇವರು ನಿಮ್ಮನ್ನೇ ನೋಡಿದ್ದು ಲಾಸ್ಟ್, ಫಸ್ಟ್, ಮಿಡಲ್. ಒಳ್ಳೇದು. ಅದೇ ತರ ಇವನಿಗೆ ನಾನೇ ವೈಫು, ನಾನೇ ಲೈಫ್ ಆಗಿರ್ಬೇಕು. ಇವನ್ ಜೀವನದಲ್ಲಿ ನಾನೇ ಮೊದಲನೇ ಹುಡುಗಿ ಆಗಿರ್ಬೇಕು. ನಾನೇ ಕೊನೆಯವಳು ಕೂಡ ಆಗಿರ್ಬೇಕು. ಅದನ್ನೀಗಾಗ್ಲೇ 1000 ಸಲ ಹೇಳಾಗಿದೆ. ಆಯ್ತು, ನಾನು ಕೇಳಿಸ್ಕೊಂಡಿದ್ದೀನಿ. ಮದ್ವೆಗೂ ಮುಂಚೆ ಎಲ್ಲಾನು ಚೆನ್ನಾಗೇ ಇರುತ್ತೆ, ಆದ್ರೆ ಮದ್ವೆ ಆದ್ಮೇಲೂ ಕೂಡ ಜೀವನ ಕ್ಯೂರಿಯಸ್ ಆಗೇ ಇರ್ಬೇಕು, ಬೋರ್ ಆಗ್ಬಾರ್ದು. ನನ್ನ ಕೈಲಾದಷ್ಟು ಕ್ಯೂರಿಯಾಸಿಟಿನ ಉಳಿಸ್ಕೋತೀನಿ. ಪ್ರೀತಿ ಪ್ಯೂರ್ ಆಗಿದ್ರೆ ಲೈಫ್ ಬೋರ್ ಆಗೋದಿಲ್ಲ. ಪರವಾಗಿಲ್ವೇ, ನಿಮ್ ಹುಡುಗ ತುಂಬಾನೇ ಚೆನ್ನಾಗಿ ಮಾತಾಡ್ತಾನೆ. ನೀವೆಲ್ಲರೂ ಚೆನ್ನಾಗಿ ಕ್ಲೋಸ್ ಆಗಿದ್ದೀರಾ ಅನ್ಸುತ್ತೆ. ನಾವು ಪ್ರೀತಿ ಮದ್ವೆ ಆಗ್ತಿರೋರು. ಲವ್ ಮ್ಯಾರೇಜ್ ಅಂದ್ಮೇಲೆ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್. ನಮ್ಮಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ನೀವೆಲ್ಲರೂ ನಮ್ ಜೊತೆ ನಿಂತು ಇದೇ ರೀತಿ ಸಪೋರ್ಟ್ ಮಾಡ್ಬೇಕು. ಅದೆಲ್ಲ ನೀವು ಕೇಳ್ಬೇಕಾ ಮಿಸ್ಟರ್ ಅಮೂಲ್ಯೇಶ್? ಅದು ಯಾವಾಗ್ಲೂ ಇದ್ದೇ ಇರುತ್ತೆ. ತುಂಬಾ ಸಂತೋಷ. ಕೊನೆಯದಾಗಿ ಕೆಲವು ಕಂಡೀಷನ್ಸ್ ಇದೆ, ಹೇಳ್ಬಿಡ್ತೀನಿ. ರೋಡ್ ಸೈಡ್ ಪಾನಿಪುರಿ ತಿನ್ನೋದಕ್ಕೆ ನಖರ ಮಾಡೋ ಹಾಗಿಲ್ಲ. ಮಾಡಲ್ಲ. ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆ ತಂದ್ಕೊಡೋದಕ್ಕೆ ಮರೆಯೋ ಹಾಗಿಲ್ಲ. ಮರಿಯಲ್ಲ. ನಮ್ದು ಮಾತ್ ಜಾಸ್ತಿ, ರಿಲೇಟಿವ್ಸ್ ತಪ್ಪು ತಿಳ್ಕೊಳ್ತಾರೆ, ಸೈಲೆಂಟ್ ಆಗಿರು ಅಂತ ಹೇಳೋ ಹಾಗಿಲ್ಲ. ಅನ್ನಲ್ಲ. ನಾನು ಮನೆ ಸೆಕ್ಯೂರಿಟಿಗೂ ಅಣ್ಣ ಅಂತಾನೆ ಕರೆಯೋದು. ಆ ಓನರು ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡು ಅನ್ನೋ ಹಾಗಿಲ್ಲ. ಖಂಡಿತ ಅನ್ನಲ್ಲ. ನಮ್ಮ ಅಪ್ಪ ಅಮ್ಮನ್ ಕೂಡ ತನ್ನ ಅಪ್ಪ ಅಮ್ಮ ಅನ್ಕೋಬೇಕು. ಖಂಡಿತ. ಆದ್ರೆ ಮಗಳಾಗಿರೋ ನಿಮ್ಮನ್ನ ತಂಗಿ ಅಂತ ಮಾತ್ರ ಅನ್ಕೊಳ್ಳಲ್ಲ. ಬನ್ನಿ, ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇನ್ನು ಖಂಡಿತ ಮುಂಗ್ ಮಾತಾಡಕ್ ಬಿಡಲ್ಲ, ಸುಮ್ಮನೆ ನಿಂತ್ಕೊಳ್ರಿ. ನೀವು ಕೂತ್ಕೊಳ್ಳಿ ಅಮೂಲ್ಯೇಶ್, ಕೂತ್ಕೊಳ್ಳಿ. ಕೂಲ್. ನಾನು ಇಷ್ಟೆಲ್ಲ ಕಂಡೀಷನ್ಗೆ ನಿಮ್ಗೆ ಒಪ್ಕೆ ಅಂದ್ರೆ ನನ್ಗೂ ನಿಮ್ ಹುಡ್ಗ ಒಪ್ಕೆ. ವೇದಾಂತ್, ನಿಮ್ಗೂ ಒಪ್ಪಿಗೆ ಇದೆ ಅಂತ ಹೇಳ್ಬಿಡಿ. ಇವಳು ಇಷ್ಟೋ ತನಕ ಹೊಸದು ಅನ್ನೋದ್ ರೀತಿ ಯಾವ್ದು ಹೇಳಿಲ್ಲ. ಇದೆಲ್ಲ ನನಗೆ ಯಾವತ್ತೂ ಓಕೆ. ಆಯ್ತಲ್ಲ ಮಿಸ್ಟರ್ ಅಮೂಲ್ಯೇಶ್, ಸಂಬಂಧ ಕೂಡ ಬಂತು. ಅಪ್ಪ ಅಮ್ಮ ಬಂದಿರು ಅಂತಿದ್ಯಲ್ಲ, ಈಗ ನೋಡಿ ಅವರೇ ಬಂದ್ರು. ಏನೇ ಆಯ್ತು ನಿನ್ಗೆ? ಸ್ವಲ್ಪನಾದ್ರೂ ಬುದ್ಧಿ ಇಲ್ವೇನು ನಿನ್ಗೆ? ಇದೇ ಪರಿ, ಅದನ್ನ ಎಲ್ರಿಗೂ ತೋರ್ಸ್ಕೊಂಡು ನೋಡೋದಕ್ಕೆ ಮೈ ಮೇಲೆ ಹಾಕೋ ಬಟ್ಟೆನಾ? ಇರ್ಬೇಕಾಗಿರೋದಲ್ಲ ತಲೆ ಒಳಗಿದೆ. ಹಾ ಇದೆ. ಈ ತರ ತರ್ಲೆ ಮಾತಾಡೋ ದುರ್ಬುದ್ಧಿ ಇದೆ ಹೊರತು ಒಳ್ಳೆ ಬುದ್ಧಿ ಇಲ್ಲ. ನೀನ್ ಮದುವೆ ಮಾಡ್ಕೊಂಡ್ ಗಂಡನ ಮನೆಗೆ ಹೋದ್ರೆ ಅಲ್ಲಿ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಡ್ತೀಯ ಕಣೆ. ಯಾಕಮ್ಮ ಅಪ್ಶಕುನದ್ ಮಾತಾಡ್ತೀಯ? ನಾವು ಘನತೆ ಗೌರವನ ಎತ್ತಿ ಹಿಡಿಯೋ ಒನ್ ಅಂಡ್ ಓನ್ಲಿ ಹೆಣ್ಮಗಳು. ಹೀಗೆ ಮದುವೆಗೆ ಮಾತಾಡಿ ಆಸೆ ಹುಟ್ಟಿಸ್ಬೇಡ. ಇದಕ್ಕೇನ್ ಕಡಿಮೆ ಇಲ್ಲ. ಮದುವೆ ಅಂದ್ರೆ ಹುಡುಗಾಟ ಅಲ್ಲ. ಹೆಣ್ಣಾದವಳು ಸ್ವಲ್ಪ ನಯ, ನಾಜೂಕು, ಶಿಸ್ತು, ಸಂಪ್ರದಾಯ ಎಲ್ಲ ಕಲ್ತಿರ್ಬೇಕು.
ಮನೆ ನಡೆಯೋದೇ ಹೆಣ್ಣಿಂದ ಕಣೆ. ನೀನ್ ನೋಡಿದ್ರೆ ಹೊರಗಡೆಯಿಂದ ಬಂದವ್ರಿಗೆ ಒಂದ್ ಲೋಟ ನೀರು ಕೊಡದೆ ಒಳ್ಳೆ ಕೋತಿ ತರ ಕುಣಿತಾ ಇದ್ಯಾ. ಅಯ್ಯೋ ನೀವೇ ನೆಂಟ್ರಾ ಮನೆಯವ್ರೆ ತಾನೆ, ನಿಮ್ಗೆ ಏನಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್? ನಿಂಗೆ ಏನಾದ್ರು ಬೇಕು ಅಂದ್ರೆ ಕೇಳ್ತೀಯಾ? ನಾನ್ ತಂದ್ಕೊಡಿಲ್ವಾ? ಬಾಯ್ ತುಂಬಾ ಬೈತ್ಯಾ? ಹೋಗಿ ಬಿಡು, ನೀರ್ ತಾನೆ ತಗೋಬರ್ತೀನಿ. ಬಿಡೆ. ಅಯ್ಯೋ ಅಪ್ಪ ಬಂದ್ರ, ನೀವ್ ಬರೋದ್ನೇ ಕಾಯ್ತಾ ಇದ್ದೆ. ಹೋದ್ ಕೆಲ್ಸ ಏನಾಯ್ತು? ದಿನ ಗೊತ್ತು ಮಾಡಿದ್ರ? ಇಷ್ಟೊತ್ತು ಅದಕ್ಕೆ ಚೆನ್ನಾಗಿ ಬೈತಿರೋ ವಾಯ್ಸ್ ಕೇಳಿಸ್ತು. ಈಗ ನೋಡಿದ್ರೆ ಸಡನ್ ಆಗಿ ಸಪ್ಪಗಾಗ್ಬಿಟ್ರಲ್ಲ. ಏನ್ ವಿಷಯ? ಅವನೇನಾದ್ರೂ ಸಮಸ್ಯೆ ಆಯ್ತಾ? ಏನು ಇಲ್ಲ ಅಮ್ಮ. ಯಾಕೆ ಡೌಟಲ್ಲಿ ಹೇಳ್ತಿದ್ದೀರಾ? ಏನಾಯ್ತು ಹೇಳಿ, ಯಾಕೆ ಮುಚ್ಚಿಡ್ತಿದ್ದೀರಾ? ಬೇಡ ಬಿಡಮ್ಮ, ಸುಮ್ಮನೆ ನಿನಗೆ ಬೇಜಾರು ಮಾಡೋದಕ್ಕೆ ನನಗೆ ಮನ್ಸಿಲ್ಲ. ಬರುವ ಖುಷಿಯಾಗೆ ಬಂದ್ರಿ, ಈ ವಿಷಯ ಕೇಳ್ತಿದ್ದಾಗೆ ಬೇಜಾರಾಗಿದ್ರೆ ಅಂದ್ರೆ ಏನೋ ಆಗಿದೆ. ಅದೇನಂತ ಹೇಳ್ಬಾರ್ದಾ? ನೀವ್ ಯಾವಾಗ ಬರ್ತೀರಾ ಅಂತ ಅಮ್ಮ ಅಕ್ಕ ತುದಿಗಾಲಲ್ಲಿ ಕಾಯ್ತಾ ಇದ್ಲು. ನೀವ್ ಹೀಗ್ ಸೈಲೆಂಟ್ ಆಗಿದ್ರೆ ನಾವೆಲ್ಲ ಏನ್ ಅನ್ಕೋಬೇಕು? ಅಮ್ಮ ನೀನ್ ಈಗ ಹೇಳ್ತಿಲ್ಲ, ಮಾವಂಗ್ ಫೋನ್ ಮಾಡಿ ಕೇಳಲ್ಲ. ಬೇಡ ಅಮ್ಮ, ಅದು ನಿಮ್ಮಿಬ್ಬರು ನಿಶ್ಚಿತಾರ್ಥಕ್ಕೆ ಒಳ್ಳೆ ದಿನ ಯಾವುದೂ ಇಲ್ಲ ಅಂತ ಪುರೋಹಿತರು ಹೇಳ್ಬಿಟ್ರು ಅಲ್ವೇನ್ರಿ? ಹೌದಾ? ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯಾ? ಇದರಲ್ಲಿ ಇಲ್ಲ ಅಂದ್ರೆ ಒಂದು 6 ತಿಂಗಳು ಬಿಟ್ಟು, ವರ್ಷ ಬಿಟ್ಟು ಆಗುತ್ತಪ್ಪ. ಎಂಗೇಜ್ಮೆಂಟ್ ಆಗಲ್ಲ ಅಂದಿಲ್ವಲ್ಲ? ಅದ್ ಹಾಗಲ್ಲಮ್ಮ, ನೀವಿಬ್ರು ಯಾವ್ದಾದ್ರು ಹತ್ರದ ಡೇಟೆ ಫಿಕ್ಸ್ ಮಾಡ್ಕೊಂಡ್ ಬರ್ತೀರಾ ಅಂತ ವೇದನ್ ಭಾವನ ಇಲ್ಲಿ ಕರ್ಸಿ ಗಂಡ್ ನೋಡೋ ಡ್ರಾಮಾನೆಲ್ಲ ಆಡಿದ್ವಿ. ಆದ್ರೆ ಈಗ ನೋಡಿದ್ರೆ ಸದ್ಯದಲ್ಲಿ ಯಾವ ಮುಹೂರ್ತನೂ ಇಲ್ಲ ಅಂತ ಹೇಳ್ತಿದ್ದೀರಾ. ಅದಕ್ಕೆ ಬೇಜಾರಾಗಿದ್ದಾಳ. ಯಾಕೆ ನಗ್ತಿದ್ದೀರಾ? ಖುಷಿಗೆ. ಏನೋ ಖುಷಿನಾ? ನಾನಿಲ್ಲಿ ಬೇಜಾರಲ್ಲಿ ಬೆಂದು ಹೋಗ್ತಿದ್ದೀನಿ, ನಿಮ್ಮಿಬ್ಬರು ಖುಷಿನಾ? ನಿಮ್ ಮಗಳ ಬಗ್ಗೆ ಸ್ವಲ್ಪನೂ ಕನಿಕರ ಇಲ್ವಾ? ಯಾಕೆಂದ್ರೆ ನಮ್ಮ ಮಗಳ ಎಂಗೇಜ್ಮೆಂಟ್ ಆದಷ್ಟು ಬೇಗ ಆಗುತ್ತೆ ಅನ್ನೋ ಖುಷಿಗೆ. ಏನ್ ಹೇಳ್ತಿದ್ದೀರಪ್ಪ? ಹೌದು ಕಣೆ, ಉಗಾದಿ ಅಂದ್ರೆ ಹೊಸ ವರ್ಷ. ಹೊಸ ವರ್ಷದ ಮೊದಲನೇ ವಾರದಲ್ಲೇ ನಮ್ಮನೇಲಿ ನಿಶ್ಚಿತಾರ್ಥ ನಡೀತಿದೆ ಅಂದ್ರೆ ಅದು ಖುಷಿನೇ ಅಲ್ವಾ? ಈಗ್ಲೂ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ನೀವಿಬ್ರು ಯಾವಾಗಿಂದ ಈ ಗಿಮಿಕ್ ಎಲ್ಲ ಕಲ್ತ್ರಿ? ಒಂದು ಕ್ಷಣ ಎಷ್ಟು ಟೆನ್ಷನ್ ಆಗಿ ಹೋಗಿತ್ತು ಗೊತ್ತಾ? ಮಾತಿಗೂ ಏನ್ ತಮಾಷೆನಾ ಅಂತಿರ್ತೀಯಲ್ಲ, ಅದಕ್ಕೆ ನಾವು ತಮಾಷೆನೆ ಮಾಡಿದ್ವಿ. ನಾನ್ ನಿಮ್ಮ ಅಮ್ಮ ಕಣೆ. ಅವ್ರು ಯಾಕೆ ವಾಪಸ್ ಬಂದ್ಲು? ಮುಗಿದೋಗಿರೋ ಅಧ್ಯಾಯ ಅನ್ಕೊಂಡು ಎಲ್ಲ ಮರ್ತು ಹೋಗಿ ಹಳೆ ಪುಟಗಳನ್ನ ತಿರ್ವಾಕೋದಕ್ಕೆ ಮತ್ತೆ ಬಂದಿದ್ದಾಳೆ. ನನ್ನ ಅಮೂಲ್ಯ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋದು ಅವಳು ಖಂಡಿತವಾಗ್ಲೂ ಗೊತ್ತಾಗಿದೆ. ಅದಕ್ಕೆ ಬಂದು ಕಣ್ಣ ಮುಚ್ಚಾಲೆ ಆಡ್ತಿದ್ದಾಳೆ. ಯಾಕೆ ಕಣ್ಣ ಮುಚ್ಚಾಲೆ ಆಡ್ತಿದ್ದಾಳೆ? ನಾನು ಯಾರನ್ನ ಲೈಫಲ್ಲಿ ನೋಡಬಾರ್ದು, ನೆನಪು ಮಾಡ್ಕೋಬಾರ್ದು ಅನ್ಕೊಂಡಿದ್ದು ಪದೇ ಪದೇ ಅವರೇ ಕಾಣಿಸ್ಕೊಳ್ತಿದ್ದಾರೆ. ಅವ್ರದ್ದೇ ನೆನಪಾಗ್ತಿದೆ.
ಅಮೂಲ್ಯ ಇದಳು ಅಯ್ಯೋ ಓಕೆ ಏನು ಆಗಿಲ್ಲ ತಾನೆ? ಏನು ಆಗಿಲ್ಲ ಅನ್ನೋದಕ್ಕೆ ನಾನೇನು ಸೂಪರ್ ವುಮನ್ ನೋಡಿಲಿ ಎಷ್ಟು ಲೇಟ್ ಆಗಿದೆ. ತುಂಬಾ ಉರಿತಿದ್ಯಾ? ಬಾ ಹಾಸ್ಪಿಟ್ಲಿಗೆ ಹೋಗೋಣ. ಏನು ಬೇಕಾಗಿಲ್ಲ, ನಾಳೆ ನಾಡಿದಷ್ಟೊತ್ತಿಗೆ ವಾಸಿ ಆಗುತ್ತೆ. ಆದ್ರೆ ಪಾಪ ನನ್ನ ರಾಣಿ, ಅವಳಿಗೆ ಎಷ್ಟು ನೋವಾಯ್ತು ಏನೋ. ಒಳ್ಳೆ ಬಾಯ್ ಉರಿತದೆ, ಉರಿ ಉರಿತದೆ. ನಿಂತ್ಕೋ. ಎಕ್ಸ್ಕ್ಯೂಸ್ ಮೀ, ವಾಟರ್ ಬಾಟಲ್ ತಗೊಂಡ್ತೀನಿ. ಮೊದಲು ಗಾಯ ಆದ್ರೆ ಅದನ್ನ ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಇನ್ಫೆಕ್ಷನ್ ಆಗುತ್ತೆ. ಸುಮ್ಮನೆ ಉರಿ ಅಂತ ಬಡ್ಕೋತಿಯಲ್ಲ, ರೌಡಿ ಬೇಬಿ ಅಂತ ಬಿಲ್ಡಪ್ ಕೊಡ್ತೀಯಾ? ಉರಿ ತಡ್ಕೊಳಕ್ಕಾಗಲ್ಲ. ರೌಡಿ ಬೇಬಿಗೆ ಸೆನ್ಸ್ ಆಗಲ್ಲ ಅಂತ ನನ್ನ ಮಗ ಹೇಳಿದ್ದು. ರೌಡಿ ಬೇಬಿ ಆದ್ರೂ ನಾನು ಮನುಷ್ಯಲೇ ಅಲ್ವಾ, ನಂಗೂ ಉರಿ, ಹಿತ, ತಂಪು, ಬಿಸಿ ಎಲ್ಲ ಸೆನ್ಸ್ ಆಗುತ್ತೆ. ನಿನ್ ಬಾಯಿಗೆ ಸಿಕ್ಕಾಕೊಂಡು ಬದುಕೋದಿಕ್ಕಾಗತ್ತಾ? ಇಟ್ಕೋ, ಕ್ಲೀನ್ ಮಾಡ್ಕೊ. ಒಂದು ನಿಮಿಷ ಬರ್ತೀನಿ. ಕಣ್ ಕಾಣಿಸಲ್ಲ ಅಂದ್ಮೇಲೆ ಕಾರ್ಯ ಕೊಡಿಸ್ಬೇಕು ಅಂತೀನಿ. ಏನೋ ಮಿಸ್ ಆಗಿ ಟಚ್ ಆಯ್ತು ಅಂತ ಕಾರ್ ನಿಲ್ಸಿ ಯೋಗಕ್ಷೇಮ ವಿಚಾರಿಸದ್ ಬಿಟ್ಬಿಟ್ಟು ಹಿಟ್ ಅಂಡ್ ರನ್. ಕೊಯ್ಕ್ ಸಿಗ್ಬೇಕಿತ್ತು, ಸ್ಪಾಟ್ ಅಲ್ಲೇ ಕಾಯಿನ್ ಕಾಣಿಸ್ಬಿಡ್ತಿದ್ದೆ. ಹೋಗ್ಲಿ ಬಿಡು, ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಸರಿ, 2 ಕಾಫಿ ಕೊಡು. ಸರಿ, ಇಷ್ಟೋದಲ್ಲಿ ನೀನೇನ್ ಮಾಡ್ತಿದ್ದೀಯ ಅಲ್ಲಿ? ಮೆತ್ತಿಗಚ್ಚು, ಅದ್ ನನ್ ಪ್ರಶ್ನೆ. ತಾವಿಷ್ಟದಲ್ಲಿ ಇಲ್ಲೇನ್ ಮಾಡ್ತಿದ್ರಿ? ಆ ಕಾರಿಂದ ನೀನ್ಯಾಕೆ ಬರ್ತಾ ಇದ್ದೆ? ಇವಳಿಂದ ಮುಚ್ಚಿಟ್ಟಷ್ಟು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಎಲ್ಲಾನು ಹೇಳ್ಬಿಡ್ಲಾ? ಬಟ್ ಅವಳದನ್ನ ನಂಬ್ತಾಳ, ಅದನ್ನ ಡೈಜೆಸ್ಟ್ ಮಾಡ್ಕೋತಾಳ. ಸುಮ್ಮನೆ ತಲೆಯಲ್ಲಿ ಹುಳ ಬಿಟ್ಟಾಗಲ್ವಾ? ಅದರಿಂದ ನಮ್ಮ ಪ್ರೀತಿಗೆ ಏನಾದ್ರು ಅಡ್ವರ್ಸ್ ಎಫೆಕ್ಟ್ ಆದ್ರೆ ಈಗಲೇ ಹೇಳೋದು ಬೇಡ. ಹಲೋ, ಕೂತ್ ನೀ ತಲೆ ಕಳ್ದೋಗೋನೆ. ನಾನೇನೋ ಕೇಳ್ದೆ, ಆ ಕಾರಿಂದ ಯಾಕೆ ಬರ್ತಿದ್ರಿ ಅಂತ. ಅದಕ್ಕೆ ಕ್ಯಾನ್ಸರ್ ಮಾಡೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಿದ್ಯಾ? ಕಾಫಿ ಸರ್, ಕಾಫಿ ಕೊಡಿ. ಕಾಫಿ ಮನೆ ಆಳಾಯ್ತು. ಮೊದಲು ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡು. ನೋಡು, ಇದು RR ನಗರಲ್ಲಿರೋ ಮನೆ ಕಾಫಿ. ಈ ಏರಿಯಾನಲ್ಲಿ ತುಂಬಾ ಫೇಮಸ್, ಗೊತ್ತಾ? ಕುಡಿಯೋದ್ರಿಂದ ಕಾಯ್ತಿದ್ದೀನಿ. ಇನ್ನೂ ಬಂದಿಲ್ವಲ್ಲ ನೀನು? ಆದ್ರೂ ಹುಡುಗರನ್ನ ಇಷ್ಟೊಂದು ಗ್ರಾಂಟೆಡ್ ಆಗಿ ತಗೋಬಾರ್ದು. ಮದ್ವೆಗಿಂತ ಮುಂಚೆ ಹೀಗೆ ಪ್ಲಾನ್ ಮಾಡಿ ಓಡಾಡೋದ್ರಲ್ಲಿ ತುಂಬಾ ಕಿಕ್ಕಿರುತ್ತೆ. ಮದ್ವೆ ಮೇಲೆ ನಾವ್ ಎಷ್ಟೇ ಓಡಾಡೋದು ವೇಸ್ಟ್. ಇದನ್ನ ಅದಕ್ಕೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ದಿಸ್ ಇಸ್ ಟೂ ಮಚ್. ಹೊರಡ್ ಬಾ ಬಚಾರಿ, ಬೇಗ ಬಾ. ಹಾಯ್ ಸುಳ್ಳೆ ಪುಳ್ಳೆ. ಅದನ್ನ ಇಲ್ಲಿಗೆ ಬಂದು ಹೇಳ್ಬೋದು. ಎಲ್ಲಿದ್ಯಾ ಈಗ? ನಾನು ಮನೇಲೇ ಇದ್ದೀನಿ. ವಾಟ್? ಇನ್ನೂ ಮನೇಲಿದ್ಯಾ? ಅಲ್ಲೇನ್ ಮಾಡ್ತಿದ್ಯಾ? ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ತರಕಾರಿ ಹಚ್ತಿದ್ದೀನಿ. ಒಟ್ಟು ತಮಾಷೆ ಮಾಡಬೇಡ ಮೂಲ್ಯ. ತರಕಾರಿ ಹಚ್ತಿದ್ದಾನಂತೆ. ನಾನು ನಿನ್ಗೋಸ್ಕರ ಇಲ್ಲಿ ವೇಟ್ ಮಾಡ್ತಿದ್ದೇನೆ. ಅಯ್ಯಯ್ಯೋ, ಹೌದಲ್ವಾ? ಸಾರಿ ಸುಳ್ಳೆ ಪುಳ್ಳೆ. ಮೆಸ್ಸಲ್ಲಿ ಒಂದು ಅರ್ಜೆಂಟ್ ಕೆಲಸ ಬಂದ್ಬಿಡ್ತು, ಅದಕ್ಕೆ ಅಲ್ಲಿ ಹೆಲ್ಪ್ ಮಾಡೋದಕ್ಕೆ ಹೋಗ್ಲೇಬೇಕು. ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಆಯ್ತಾ? ಮೂಲ್ಯ, ದಿಸ್ ಇಸ್ ನಾಟ್ ಫೇರ್. ನಾನು ಆಗಿಂದ ವೇಟ್ ಮಾಡ್ತಿದ್ದೀನಿ, ಗೊತ್ತಾ? ನನಗೂ ನಿನ್ನ ಜೊತೆ ಇರೋದಕ್ಕೆ ಅಷ್ಟೇ ಆಸೆ ಇದೆ ಕಣೋ ಮುತ್ತು. ಆದರೆ ಏನು ಮಾಡಲಿ, ಇಲ್ಲಿ ಬೇರೆ ಕೆಲಸದಲ್ಲಿ ಲಾಕ್ ಆಗಿಬಿಟ್ಟಿದ್ದೀನಲ್ವಾ. ಈಗೇನು, ನೀನು ಬರಲ್ವಾ? ಪ್ಲೀಸ್ ಕೋಪ ಮಾಡ್ಕೋಬೇಡ. ಅದೆಲ್ಲ ಮಾತಾಡೋಣ. ನೀನು ಈಗ ಬರ್ತೆ ಬರಲ್ವಾ ಹೇಳು? ಹೀಗೆಲ್ಲ ಹಠ ಮಾಡಬಾರ್ದು, ನೀನು ಅರ್ಥ ಮಾಡ್ಕೋಬೇಕು. ಯಾವಾಗಲೂ ನಾನೇ ಯಾಕೆ ಅರ್ಥ ಮಾಡ್ಕೋಬೇಕು? ನೀನು ಅರ್ಥ ಮಾಡ್ಕೋ. ನನಗೆ ನಿನ್ನ ಫೀಲಿಂಗ್ಸ್ ಅರ್ಥ ಆಗುತ್ತೆ ಕಣೋ ಸುಳ್ಳೆ ಪುಳ್ಳೆ. ಸುಮ್ಮನೆ ಮಾತು ಬೆಳೆಸ್ಬೇಡ. ಬರ್ತೀಯ ಇಲ್ವಾ? ಎಸ್ ಓ ನೋ? ಸಾರಿ ಸುಳ್ಳೆ ಪುಳ್ಳೆ, ಇವತ್ತು ಒಂದಿನ ನನಗೆ ಬರೋದಕ್ಕಾಗಲ್ಲ. ಪ್ಲೀಸ್ ನನ್ನ ಬಿಟ್ಬಿಡು, ನಾನು ಡೈರೆಕ್ಟಾಗಿ ಆಫೀಸ್ಗೆ ಬರ್ತೀನಿ. ನೋಡು, ಇನ್ನೊಂದು ಕಡೆ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಸಿಗುತ್ತೆ, ನೀನು ಬಂದರೆ ಕೊಡಿಸ್ತೆ. ಎಷ್ಟೇ ಹೇಳಿದ್ರು ಬಿಡೋದೇ ಇಲ್ಲ ಅಂತ್ಯ. ನೀನು ಇಷ್ಟೆಲ್ಲ ಲವ್ ಮಾಡೋಷ್ಟು ಇಂಪ್ರೂವ್ ಆಗಬಾರ್ದಿತ್ತು. ಸರಿ, ಓಕೆ, ಟ್ರೈ ಮಾಡ್ತೀನಿ ಬರೋದಕ್ಕೆ. ಆದರೆ ತುಂಬ ಹೊತ್ತು ಕಾಯಬೇಡ ಆಯ್ತಾ? ನಾನು ಅರ್ಧ ಗಂಟೆ ಆದರೂ ಬರಲಿಲ್ಲ ಅಂದರೆ ನೀನು ಆಫೀಸಿಗೆ ಹೋಗ್ಬಿಡು. ಸರಿ, ಆದಷ್ಟು ಬೇಗ ಬರೋದಕ್ಕೆ ಟ್ರೈ ಮಾಡು. ಬಾಯ್. ಸುಳ್ಳು ಅದೇ ತರ ಹಠ ಆಡ್ತಿದ್ದ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಪದೇ ಕಾಲ್ ಮಾಡಿದೆ, ಕೆಲಸ ಹೇಗ್ ಬೇಗ ಮುಗಿಯುತ್ತೆ ಹೇಳು? ಅಮ್ಮ, ಗೊತ್ತೇ ಆಗ್ಲಿಲ್ಲ. ಏನಮ್ಮ?
ಹಾ ಇಲ್ಲೇ ಇದ್ದಾಳೆ. ಹಾ ಸರಿ ಹೇಳ್ತೀನಿ. ಏ ಅಂಜು ಬಾರೆ ಇಲ್ಲಿ. ಏನಕ್ಕ? ರೂಮ್ ಶೆಲ್ಫ್ ಮೇಲೆ 2 ದೊಡ್ಡ ಪಾತ್ರೆ ಇದೆಯಂತೆ, ಅದನ್ನ ಕೆಳಗೆ ಇಳಿಸ್ಬೇಕಂತೆ. ಇಳಿಸಾದ್ಮೇಲೆ ನೀಟಾಗಿ ತೊಳೆದು ಅದನ್ನ ಮೆಸ್ಸಿ ಕಳಿಸ್ಬೇಕಂತೆ. ಸರಿ ಅಕ್ಕ. ದಿಸ್ ಇಸ್ ಟು ಮಚ್ ಅಮೂಲ್ಯ. ಆಗ್ಲಿಂದ ವೆಯ್ಟ್ ಮಾಡ್ತಿದ್ದೆ, ಇನ್ನು ಎಷ್ಟು ವೆಯ್ಟ್ ಮಾಡಿಸ್ತೀಯ? ಬರೀ ಕೆಲಸನೇ ಆಗಿದ್ದಿದ್ರೆ ಈ ಜೊತೆ ಮುಗಿಸ್ ಬರ್ಬೋದಿತ್ತು. ಆದ್ರೆ ಇದ್ರ ಜೊತೆ ನೀನು ಮಾತಾಡೋದು ಕೂಡ ಒಂದು ಕೆಲಸ. ಅದ್ ಯಾರ ಜೊತೆ ಹರಟೆ ಹೊಡಿತಿದ್ಯೋ, ಅದ್ ಯಾರ ಜೊತೆ ಜಗಳ ಮಾಡ್ತಿದ್ಯೋ, ಒಟ್ಟ ನಿನಗೆ ಕಾದು ಕಾದು ನನಗೆ ಸುಸ್ತಾಯ್ತು. ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ನಿನ್ಗೆ. ಹಲೋ ವೇದಾ, ನೀನು ಅರ್ಜೆಂಟಾಗಿ ಒಂದ್ಸಲಿ ಮನೆಗೆ ಬರಬೇಕು. ಯಾರಿದು? ಹಿಂದೆ ಮುಂದೆ ಏನು ಕೇಳದೆ ಡೈರೆಕ್ಟ್ ಮನೆ ಬಾ ಅಂತ ಹೇಳ್ತಿದ್ದೀರಲ್ಲ. ಅಷ್ಟು ಬೇಗ ನನ್ನ ವಾಯ್ಸು ಮರ್ತೋದ್ಯಾ ವೇದಾಂತ್? ನಾನು ಆಕಾಶ್ ಮಾತಾಡ್ತಾ ಇದ್ದೀನಿ. ಐಮ್ ಸಾರಿ ಆಕಾಶ್, ನಿನ್ನ ನಂಬರ್ ಸೇವ್ ಆಗಿರಲಿಲ್ಲ, ಹಾಗಾಗಿ ನನಗೆ ಗೊತ್ತಾಗಿಲ್ಲ. ನನ್ನ ತಂಗಿನೇ ಮರ್ತವನು ನನ್ನ ನಂಬರ್ ಯಾಕೆ ಇಟ್ಕೊಂಡಿರ್ತೀಯ ಹೇಳು? ಕಮಾನ್ ಆಕಾಶ್, ನಿನ್ನ ನಂಬರ್ ಸೇವ್ ಆಗಿರಲಿಲ್ಲ. ಡೋಂಟ್ ಮೇಕ್ ಅ ಬಿಗ್ ಡೀಲ್ ಔಟ್ ಆಫ್ ಇಟ್. ವಿಷಯ ಹೇಳು. ನಂಬರ್ ಇದ್ದಿದ್ರೆ ನೀನು ಕಾಲ್ ಮಾಡ್ಬಿಡ್ತಿದ್ದೆ ಅಂತ ಬಿಲ್ಡಪ್ ಕೊಡಬೇಡ ವೇದಾಂತ್. ಅಹಲ್ಯ ಬಗ್ಗೆ ಅದ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅರ್ಜೆಂಟಾಗಿ ಮನೆಗೆ ಬಾ. ಅರ್ಜೆಂಟ್ ಆಗ? ಈಗ್ಲೇನಾ? ಇನ್ನೊಂದು ವರ್ಷ ಬಿಟ್ಟು ಮಾತಾಡೋ ಹಾಗಿದ್ರೆ ನಾನು ಇವಾಗ ಯಾಕೆ ಕಾಲ್ ಮಾಡ್ತಿದ್ದೆ ವೇದಾಂತ್? ಅಮೂಲ್ಯ ಬೇರೆ ಬರ್ತೀನಿ ಅಂತ ಹೇಳಿದಾಳೆ. ಅವ್ರು ಬಂದಾಗ ನಾನೇ ಇಲ್ಲ ಅಂದ್ರೆ ಸರಿ ಆಗಲ್ಲ. ಹಾಗೆ ಸಾರಿ, ಸ್ವಲ್ಪ ಬಿಸಿ ಇದ್ದೀನಿ. ಇನ್ನೊಬ್ಬರಿಗೆ ಸಿಗ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಬೇಕಾದ್ರೆ ಸಂಜೆ ಬಂದು ಸಿಗ್ತೀನಿ. ವೇದಾಂತ್, ನಿನ್ನಿಂದ ನನ್ನ ತಂಗಿ 2 ವರ್ಷ ನರಕ ಅನುಭವಿಸಿದಾಳೆ. ಅವಳಿಗೋಸ್ಕರ 2 ನಿಮಿಷ ಟೈಮ್ ಕೊಡೋಕ್ಕಾಗಲ್ಲ ನಿಂಗೆ. ಸುಮ್ಮನೆ ಬಾಯಿ ಮಾತಿಗೆ ಅವಳ ಲೈಫ್ ಸೆಟ್ಲ್ ಆಗಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತೀಯ ಅಷ್ಟೇ. ನೀನು ಮಾತಿನ ಪ್ರಕಾರ ನಡ್ಕೊಳ್ಳಲ್ಲ. ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಅಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ಬೇಡ ಆಕಾಶ್. ನಾನು ಏನ್ ಹೇಳ್ತೀನೋ ಹಾಗೆ ನಡ್ಕೊಳ್ತೀನಿ. ಈಗೇನು ಅಲ್ಲಿಗೆ ಬರ್ಬೇಕು ತಾನೆ? ನಾ ಬರ್ತೀನಿ. ಯಾಕೆ ನೀನ್ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನ್ ವಿಷಯ ಅಂತ ಹೇಳು ವೇದಾಂತ್. ಅಮ್ಮಂಗಿದನ್ನೆಲ್ಲ ಹೇಳ್ಬೇಕಾ ಬೇಡವಾ? ಏನ್ ಯೋಚನೆ ಮಾಡ್ತಿದ್ಯಾ ವೇದಾಂತ್? ವೇದಾಂತ್, ಅಮ್ಮನ ಹತ್ರನೂ ಹೇಳ್ಕೊಳಕ್ ನಿಂಗೆ ಸಂಕೋಚನ? ಇಲ್ಲಮ್ಮ, ನಿಮ್ಮ ಹತ್ರ ಹೇಳ್ದಿರೋಂಥದ್ದೆಲ್ಲ ಏನೂ ಇಲ್ಲ. ವೇದಾಂತ್, ನಿನ್ ಮುಖದಲ್ಲಿ ಚಿಕ್ಕ ವ್ಯತ್ಯಾಸ ಆದ್ರೂ ನನಗ್ ಗೊತ್ತಾಗುತ್ತೆ. ಯಾಕೆ ಹೇಳು? ನಾನು ನಿಮ್ಮಮ್ಮ. ನೀನ್ ನನ್ನ ಹತ್ರ ಏನ್ ವಿಷಯನೂ ಮುಚ್ಚಿಡಕ್ ಆಗಲ್ಲ ವೇದಾಂತ್. ಇಲ್ಲಮ್ಮ, ನೀವು ನನ್ನ ಮದುವೆಗೆ ಒಪ್ಕೊಳ್ತೀರಾ ಇಲ್ವೋ ಅನ್ನೋದೇ ನನಗೆ ತುಂಬಾ ದೊಡ್ಡ ಟೆನ್ಷನ್ ಆಗಿತ್ತು. ಥ್ಯಾಂಕ್ ಗಾಡ್ ನೀವು ಒಪ್ಕೊಂಡ್ರಿ. ಸಣ್ಣ ಪುಟ್ಟ ಇಶ್ಯೂಸ್ಗಳೆಲ್ಲ ನಾನೇ ಸಾಲ್ವ್ ಮಾಡ್ಕೊಳ್ತೀನಮ್ಮ. ವೇದಾಂತ್, ನನ್ನ ಆಫೀಸ್ಗೇನ್ ಹೊಸಬ್ಳಲ್ಲ. ನನಗೂ ಎಲ್ಲ ಕೆಲ್ಸ ಗೊತ್ತಿದೆ. ಸಮಸ್ಯೆ ಏನು ಅನ್ನೋದನ್ನ ಹೇಳು. ನನಗೇನಾದ್ರೂ ಸೊಲ್ಯೂಷನ್ ಸಿಕ್ಕಿದ್ರೆ ನಾನು ನಿನ್ಗೆ ಹೇಳ್ತೀನಿ. ಸೆಕೆಂಡ್ ಒಪಿನಿಯನ್ ಯಾವಾಗ್ಲೂ ಬೆಟರ್ ಅಲ್ವಾ ವೇದಾಂತ್? ಸಾರಿ ಮಾ, ನೀವಿಷ್ಟು ಹೇಳಾದ್ಮೇಲೆ ನಾನು ಮುಚ್ಚಿಡೋದಕ್ಕೆ ಮನಸ್ಸಾಗ್ತಿಲ್ಲ. ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಆಫೀಸ್. ಪರ್ಸನಲ್. ನಾನು ಸಿಡ್ನಿ MBA ಓದುವಾಗ ಅಹಲ್ಯ ಅನ್ನೋ ಹುಡುಗಿ ನನ್ನ ಲವ್ ಮಾಡ್ತಿದ್ದಾಳೆ ಅಂತ ಹೇಳಿದ್ದೆ, ನೆನಪಿದ್ಯಾ? ಅಹಲ್ಯ? ಓ, ಆ ಹುಚ್ಚುಚ್ಚಾಗಿ ಆಡ್ತಿದ್ಲಲ್ಲ ಹುಡುಗಿ, ಅವಳ ವೇದಾಂತ್? ಅದೊಂಥರ ವಿಚಿತ್ರ ಹುಡುಗಿ. ಅವಳು ನಿನ್ನ ಮದ್ವೆ ಆಗ್ಬೇಕು ಅಂತಿದ್ಲಲ್ವಾ? ನೀನ್ ಅವಳನ್ನ ಫ್ರೆಂಡ್ ರೀತಿನೇ ನೋಡ್ತಾ ಇದ್ದೆ. ಅವಳು ಹುಚ್ಚಾಟ ತಡಿಯಕ್ಕಾಗ್ದೆ ಅವಳು ಸಾವಾಸನೆ ಬೇಡ ಅಂತ ಸಿಡ್ನಿಯಿಂದ ಇಂಡಿಯಾಗೆ ವಾಪಸ್ ಬಂದಿಯಲ್ಲ, ಅದೇ ಹುಡುಗಿನ? ಅಷ್ಟೆಲ್ಲ ಮಾಡ್ದವಳನ್ನ ಹೇಗ್ ಮರೆಯಕ್ಕಾಗತ್ತೆ ವೇದಾಂತ್? ಎಕ್ಸಾಕ್ಟ್ಲಿ. ಅವಳಿಗೆ ಮತ್ತೆ ವಾಪಸ್ ಬಂದಿದ್ದಾನಮ್ಮ. ಹೌದಮ್ಮ, ಅವಳಿಗೆ ಇಲ್ಲೇ ಇದ್ದಾಳೆ, ಇದೇ ಊರಲ್ಲಿದ್ದಾಳೆ.
ರಾಧಾ, ನಾವು ಆರಾಮಾಗಿದ್ದೀವಿ, ನೀವು ಆರಾಮಾಗಿದ್ದೀರಾ? ಓ ಹಾಗ, ಬನ್ನಿ ಬನ್ನಿ. ಹಾ, ಮನೆಯಲ್ಲೇ ಇದ್ದೀವಿ. ಅಪ್ಪ, ಆಫೀಸಿಗೆ ಹೋಗಿ ಬರ್ತೀನಿ. ಆಯ್ತು, ಹೋಗ್ಬಮ್ಮ. ಇದ್ಯಾಕಪ್ಪ, ಏನಾಯ್ತು? ಯಾಕೊಂತರ ಇದ್ದೀರಾ? ಏನೂ ಇಲ್ಲಮ್ಮ, ನೀನು ಹೊರಡು. ಏನೂ ಇಲ್ಲ ಅಂದ್ರೆ ನಿಮ್ಮ ಮುಖದಲ್ಲಿ ನಗು ಇರ್ತಿತ್ತು. ನೀವಿಷ್ಟು ಗಂಭೀರವಾಗಿ ಹೋಗ್ಬಾ ಅಮ್ಮ ಅಂತ ಯಾವತ್ತೂ ಅಂದಿದ್ದೇ ಇಲ್ಲ. ಏನಾಯ್ತು ಅಂತ ಹೇಳಿಪ್ಪ, ಪರವಾಗಿಲ್ಲ. ಏನೂ ಆಗಿಲ್ಲ, ಆದ್ರೆ ಏನಾದ್ರೂ ಆಗುತ್ತೋ ಏನೋ ಅಂತ. ಏನಾಗುತ್ತೆ ಅಂತ? ರಾಧಾ ಮನೆಗೆ ಬರ್ತಾ ಇದ್ದಾಳಂತೆ. ಬರ್ಲಿ ಬಿಡಿ. ಅವಳು ಬರೋವರೆಗೂ ಹಾಗೆ ಅನ್ಸುತ್ತೆ, ಆಮೇಲೆ ಯಾವಾಗ ಹೋಗ್ತಾಳೋ ಅಂತ ಅನ್ಸೋ ಹಾಗೆ ಮಾಡ್ಬಿಡ್ತಾಳೆ. ಅವ್ರು ಬರ್ತಾರೆ ಅಂತ ನೀವ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅರ್ಥ ಆಗ್ತಿಲ್ಲ. ಅವಳು ಬಾಯಿ ನಿನಗೆ ಗೊತ್ತಲ್ಲ, ಅವಳಿಗೆ ನಿನ್ನ ಮದುವೆ ವಿಚಾರ ಹೇಳಲೇಬೇಕು. ಹೇಳದೇ ಇದ್ರೆ ಏನಾದ್ರೂ ಒಂದು ಕೊಂಕು ತೆಗಿತಾಳೆ. ನಿನ್ನ ವೇದಾಂತ ಕೊಡ್ತಾ ಇದೀವಿ ಅಂತ ಗೊತ್ತಾದ್ರೆ ಏನಾದ್ರೂ ಒಂದು ಅಂದೆ ಅಂತಾಳೆ. ಅಯ್ಯೋ, ಅನ್ಲಿ ಬಿಡಿಪ್ಪ. ಆಡೋರ್ ಬಾಯಿಗೆ ಬೀಗ ಹಾಕೋದಿಕ್ಕಾಗತ್ತಾ? ಅಥವಾ ಅವ್ರೇನು ಅಂತಾರೆ ಅಂತ ದೇವಲೋಕ ಹಾಳಾಗತ್ತಾ? ನಿನಗೆ ಈ ಸೂಕ್ಷ್ಮ ಅರ್ಥ ಆಗಲ್ಲ. ಅವಳು ಮಾತನ್ನ ಅಮ್ಮ ಕೇಳಿಸ್ಕೊಂಡ್ರೆ ಅದನ್ನೇ ಮನಸ್ಸಿಗೆ ಹಚ್ಕೋತಾಳೆ. ನನಗೆ ಆ ಭಯ ಕಾಡ್ತಾ ಇರೋದು. ಸದ್ಯಕ್ಕೆ ಅಮ್ಮ ಮೆಸ್ಕೊ ಹೋಗಿದ್ದಾಳೆ. ಅವಳು ಬರೋ ಅಷ್ಟರಲ್ಲಿ ರಾಧನ್ ಜೊತೆ ಮಾತಾಡಿ ಅವಳನ್ನ ಸಾಗ ಹಾಕ್ಬೇಕು. ಆದ್ರೆ ಅದು ಹೇಗೆ ಅಂತ ಅರ್ಥ ಆಗ್ತಾ ಇಲ್ಲ. ಪಾ, ನೀವಿಷ್ಟು ಸಣ್ಣ ವಿಚಾರಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇರೋ ವಿಚಾರನ ಧೈರ್ಯವಾಗಿ ಅವ್ರದ್ದೇನ್ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. ಈ ಸಲ ಅದೇನಾಗ್ಬಿಡುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಏನು ಆಗದೆ ಇದ್ರೆ ಅಷ್ಟೇ ಸಾಕಮ್ಮ. ಎಷ್ಟೊತ್ತಿಗೆ ಬರ್ತಾರಂತೆ? ಗೊತ್ತಿಲ್ಲ, ಬರ್ತೀನಿ ಅಂತ ಹೇಳಿದಾಳ ಅಷ್ಟೇ. ಒಂದ್ ಕೆಲಸ ಮಾಡಿ, ಅವ್ರು ಬರ್ತಿದ್ದಂಗೆ ನನ್ಗೊಂದು ಕಾಲ್ ಮಾಡಿ, ನಾನು ಬರ್ತೀನಿ. ಬೇಡ ಮಗ. ಅಪ್ಪ, ನೀವು ಯೋಚನೆ ಮಾಡಬೇಡಿ. ನೀವು ನನಗೆ ವಿಷಯ ತಿಳಿಸಿ ಅಷ್ಟೇ ಸಾಕು. ಸರಿ ಕಂದ, ನೀನು ಹುಷಾರಾಗಿ ಹೋಗಿದ್ದ. ಸರಿಪಾ. ಅದು ಬಿಡಿ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಇದ್ದೀರಾ? ಆಕಾಶ್ ಏನೋ ಎಮರ್ಜೆನ್ಸಿ ಇದೆ, ಅರ್ಜೆಂಟ್ ಮೀಟ್ ಮಾಡ್ಬೇಕು ಅಂತ ಮನೆ ಕರ್ಸ್ಕೊಂಡ. ಅಲ್ಲಿಗೆ ಹೋಗಿ ನೋಡಿದ್ರೆ ಯಾವ ಎಮರ್ಜೆನ್ಸಿ ನೋಡ್ಲಿಲ್ಲ. ಅಹಲ್ಯ ನನ್ನ ನೋಡ್ಬೇಕಿತ್ತಂತೆ, ಅದಕ್ಕೆ ಸುಳ್ಳು ಹೇಳಿ ಕರ್ಸ್ಕೊಂಡ. ವಾಟ್ ನಾನ್ ಸೆನ್ಸ್ ಬೇಡ. ಎಸ್ ಸರ್, ಅದು ಅಲ್ಲದೆ ಅಹಲ್ಯಗೆ ನಾನು ಒಂದು ಗಂಡ ನೋಡಿ ಮದುವೆ ಬೇರೆ ಮಾಡಿಸ್ಬೇಕಂತ. ಓ, ಹಾಗಾದ್ರೆ ಒಂದ್ ಲೆಕ್ಕದಲ್ಲಿ ನಿಮ್ ಟೆನ್ಷನ್ ಕಮ್ಮಿನೇ ಆಗೋಯ್ತು. ಅದ್ ಸರಿ, ಅವಳು ಬೇರೆ ಹುಡುಗನ ಮದ್ವೆ ಆಗಕ್ಕೆ ಒಪ್ಪದ್ಲಾ? ಒಪ್ಪದ್ಲು. ಆದ್ರೆ ಅವಳು ಮದ್ವೆ ಆಗೋ ಹುಡುಗ ಡಿಟೋ ನನ್ನ ತರ ಇರ್ಬೇಕಂತೆ. ನನ್ನ ಆಟಿಟ್ಯೂಡ್, ನನ್ನ ಲುಕ್ಸ್, ಎವ್ರಿಥಿಂಗ್. ಅಂತ ಹುಡುಗ ನಾನು ಎಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ಬಲ್ಲಿ ಸಾಕಂತ. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಪ್ಲೀಸ್ ಹೇಳಿ. ಡಿಟ್ಟು ನಿನ್ ತರನೇ ಅಂದ್ರೆ ಅದು ಸಾಧ್ಯನೇ ಇಲ್ದಿರೋ ಮಾತು. ಆದ್ರೆ ನಿನ್ ಕ್ಯಾರೆಕ್ಟರ್ಗೆ ಸ್ವಲ್ಪ ಸೂಟ್ ಆಗೋ ತರ ಒಬ್ಬ ಹುಡುಗ ಇದ್ದಾನೆ. ಹೌದಾ? ಯಾರದು? ನಮ್ ಧ್ರುವನೇ ಇರೋಲ್ಲ ವೇದಾಂತ್. ಅವನ್ ಮದ್ವೆಗೆ ಒಪ್ಕೊಂಡ್ರೆ ಅವನ ಅಹಲ್ಯ ಜೊತೆ ಮದ್ವೆ ಮಾಡಿಸ್ಬೋದು. ಧ್ರುವನ? ಇಲ್ಲ ಸಾಧಕ, ಆಗಲ್ಲ. ಯಾಕಾಗಲ್ಲ? ಅಹಲ್ಯ ಸ್ವಲ್ಪ ಹುಚ್ಚು ಹಠ ಮಾಡ್ತಾಳೆ ಅನ್ನೋದು ಬಿಟ್ರೆ ಅವಳು ಒಳ್ಳೆ ಹುಡುಗಿನೇ. ನೀನ್ ಬೇಕೇ ಬೇಕು ಅಂತ ಸ್ವಲ್ಪ ಹಠ ಮಾಡ್ತಾಳೆ ಹೊರತು ಅವಳಲ್ಲಿ ಯಾವುದೇ ಕೆಟ್ಟ ಗುಣನೂ ಇಲ್ಲ. ಅದು ಸರಿನೇ, ಬಟ್ ಧ್ರುವನ್ ಹತ್ರ ಈ ವಿಚಾರ ನಾನು ಮಾತಾಡೋದಕ್ಕಾಗಲ್ಲ. ನಾನೊಂದ್ ಜೊತೆ ಅಷ್ಟು ಕ್ಲೋಸ್ ಇಲ್ಲ. ಅಂಡ್ ಮೋರ್ ಓವರ್ ಅಹಲ್ಯ ಮನ್ಸು ಸ್ಟೇಬಲ್ ಅಲ್ಲ. ಈಗ ಒಪ್ಕೊಂಡು ಮನ್ನಾರ್ ಬಿಟ್ಟು ಉಲ್ಟಾ ಹೊಡಿತಾಳೆ. ಮತ್ತವಳ ಕಾಟ ಹೇಗ್ ತಪ್ಪಿಸ್ಕೊಳ್ತೀರಾ? ಇನ್ನೊಬ್ರ ಜೊತೆ ಮದ್ವೆ ಮಾಡಿದ್ರೆ ಇದಕ್ಕೆ ಕಂಪ್ಲೀಟ್ ಸೊಲ್ಯೂಷನ್ ಸಿಕ್ದಾಗೆ ಅಲ್ವಾ? ಅವಳಿಗೆ ಕಂಡೀಷನ್ ಅಲ್ಲಿ ಬೇಕಾಗಿರೋದು ಮದ್ವೆ ಅಲ್ಲ, ಟ್ರೀಟ್ಮೆಂಟ್. ಒಬ್ಬ ಒಳ್ಳೆ ಸೈಕಿಯಾಟ್ರಿಸ್ಟ್ ಹತ್ರ ಅವಳನ್ನ ತೋರಿಸ್ಬೇಕು. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ರೆಫರ್ ಮಾಡಿ ಸಾರ್ಥಕ್. ನಾನು ವಿಚಾರಿಸಿ ನೋಡ್ತೀನಿ, ಆದ್ರೆ ನೀವು ಟೆನ್ಷನ್ ಮಾಡ್ಕೊಡಿ. ಓಕೆ?
ಸಂಬಂಧ ಹಳೆದೆ. ವೇದಾಂತೆ ಹುಡುಗ. ಸದ್ಯದಲ್ಲೇ ಎಂಗೇಜ್ಮೆಂಟ್ ಆಗೋದ್ರಲ್ಲಿದೆ. ಓಹೋ, ವಿಷಯ ಎಂಗೇಜ್ಮೆಂಟ್ ತನಕ ಹೋದ್ರೂ ಹೇಳ್ಬೇಕು ಅಂತ ಅನ್ಸ್ಲಿಲ್ವಾ ನಿನಗೆ? ನನ್ ವಿಚಾರ ಗೊತ್ತಾಯ್ತು. ನೀನಾಗ್ ನೀನ್ ಹೇಳ್ತೀಯೋ ಇಲ್ವಾ ಅಂತ ನೋಡ್ಕೊಳೋದಿಕ್ ಬಂದೆ. ನಾವೇ ಹೇಳ್ತಾ ಇದ್ವಿ, ಬರೀ ಇವತ್ತು ಬೆಳಗ್ಗೆ ಅಷ್ಟೇ ಹೇಳ್ತಾ ಇದ್ಲು ರಾಧಂಗೆ ವಿಷಯ ತಿಳಿಸ್ಬೇಕು ಅಂತ. ಕೊನೆಗೂ ಜನಗಳು ನಿಮ್ ಬಗ್ಗೆ ಆಡ್ಕೊಳ್ಳೋದು ನಿಜಾನೇ ಆಯ್ತು. ಎಲ್ಲಿ ನೀನ್ ಹೇಳ್ತಿ? ರಾಧಾ, ಹಳೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಪರಿ ಹತ್ರ ಏನೋ ಕೇಳೋದಕ್ಕೆ ಹೋಗ್ಬೇಡ. ಇದನ್ನೆಲ್ಲ ಇಲ್ಲೇ ಬಿಟ್ಬಿಡೋಣ. ನೀನು ಪರಿ ಹತ್ರ ಏನೋ ಕೇಳೋದಕ್ಕೆ ಹೋಗ್ಬೇಡ. ಯಾಕಣ್ಣ ಕೇಳಬಾರ್ದು? ನೀವು ಮಾಡ್ತಾರ ಕೆಲ್ಸಕ್ಕೆ ಅಕ್ಕಪಕ್ಕದವರೆಲ್ಲ ನನ್ನ ಪ್ರಶ್ನೆ ಮಾಡ್ತಾ ಇದಾರೆ. ನನ್ ತಲೆ ಎತ್ಕೊಂಡು ಓಡೋದಕ್ಕಾಗ್ತಿಲ್ಲ ಅಲ್ಲಿ. ನಿಮ್ಮ ಅಣ್ಣ ಅವ್ರ ಹೆಣ್ಮಕ್ಳನ್ನ ಶ್ರೀಮಂತರನ್ನೇ ಹುಡುಕಿ ಹುಡುಕಿ ಕೊಡ್ತಾರೆ ಅಂತ ಜನ ಎಲ್ಲ ಆಡ್ಕೋತಾ ಇದಾರೆ, ಗೊತ್ತಾ? ಯಾಕತೆ ಅಕ್ಕನ ವೇದನ್ ಭವಂಗೆ ಕೊಡೋದ್ರಲ್ಲಿ ಏನ್ ತಪ್ಪಿದೆ? ಏನು ತಪ್ಪಿಲ್ಲಮ್ಮ, ಏನು ತಪ್ಪಿಲ್ಲ. ನೀವು ಮಾಡಬಾರ್ದೆಲ್ಲ ಮಾಡ್ತಾ ಇರಿ, ನಾವು ಅನ್ಸ್ಕೋತಾ ಇರ್ತೀವಿ. ದುಡ್ಡಿರೋ ಕಡೆ ಯಾವ ವಿಚಾರನೂ ಹೊಗೆ ಹಾಡಲ್ಲ. ಆದ್ರೆ ನಮ್ಮಂತರ ಒಟಾರದಲ್ಲಿ ತಲೆಗೊಂದೊಂದು ಮಾತಾಡ್ತಾರೆ. ನೀವು ನನ್ನನ್ನ ದೂರ ಇಟ್ಟಿದ್ದೀರ ಅಂತ ನನ್ಗೆ ಯಾವತ್ತೋ ಗೊತ್ತಾಯ್ತು. ಇವತ್ ಬಂದ್ ನಾನು ನಿನ್ನ ಕೇಳಲಿಲ್ಲ ಅಂತ ಅಂದಿದ್ರೆ ನನ್ನ ಮದ್ವೆ ಕರಿತಾ ಇದ್ರೋ ಇಲ್ವೋ? ನೀನ್ ಯಾಕೆ ಹಾಗೆಲ್ಲ ಅನ್ಕೋತ್ಯಾ? ಹೇಳದ್ನಲ್ಲ, ಬರೀ ನಿನಗೆ ವಿಷಯ ತಿಳಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ಲು ಅಂತ. ಸಾಕ್ ಸುಮ್ನಿರಣ್ಣ. ನಾನ್ ಬಂದ್ ಕೇಳ್ದೆ ಅಂತ ಕುಂತಲೆ ಕತೆ ಕಟ್ತಿದ್ಯಾ? ಇರೋಳು ಒಬ್ಬಳು ತಂಗಿ, ಅವಳಿಗೆ ನೀನ್ ಹೆಂಡತಿ ನೆನಪು ಮಾಡಿ ವಿಷಯ ತಿಳ್ಸಕ್ ಹೇಳ್ಬೇಕಾ? ಯಾಕೆ ನಿನಗೆ ಹೇಳ್ಬೇಕು ಅಂತ ಅನ್ಸಲ್ವಾ? ನಾನೇನ್ ಮನೆ ಮುರಿಯೋಳ ಅಥವಾ ಮನೆ ಹಾಳು ಮಾಡೋಳ? ನಿನ್ನ ಮಕ್ಕಳ ತರ ಅಂತೂ ಅಲ್ಲ. ಇವತ್ತವರೆಗೂ ಹಾಸಿಗೆ ಎಷ್ಟಿದೆ ಅಷ್ಟು ಕಾಚಾಚಿದೀನಿ, ತಿಳ್ಕೊ.